ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಪವರ್ ಶೇರಿಂಗ್ ವಿಚಾರ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಮಾತುಕತೆಯ ತಕ್ಕಂತೆ ಅಧಿಕಾರವನ್ನು ನನಗೆ ಬಿಟ್ಟುಕೊಡಿ, ಸಿಎಂ ಸ್ಥಾನವನ್ನು ಬಿಟ್ಟುಕೊಡಲೇಬೇಕು ಅಂತೇಳಿ ಹಠಕ್ಕೆ ಬಿದ್ದಿರುವಂಥ ಡಿ.ಕೆ. ಶಿವಕುಮಾರ್ ಈಗ ಅವರ ಬಣದವರು ಅಂದರೆ ಶಾಸಕರು ದೆಹಲಿಯತ್ತ ತಿರುಗಿ ಮನವಿಯನ್ನು ಒತ್ತಡವನ್ನು ಮಾಡದಾದ ನಂತರ ಈಗ ಹೈಕಮಾಂಡ್ ಎಚ್ಚೆತ್ತುಕೊಂಡಂಗೆ ಕಾಣ್ತಾ ಇದೆ. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಪರವಾಗಿ ಹೈಕಮಾಂಡ್ ಆಗಿರ್ಬೋದು, ಸಿದ್ದರಾಮಯ್ಯನವರು ಆಗಿರ್ಬೋದು, ಯಾರು ಕೂಡ ಮಾತನಾಡ್ತಾ ಇಲ್ಲ. ಏನೇ ಇದ್ರೂ ಕೂಡ ಕಾದು ನೋಡು ನಾನು ರೀತಿಯಲ್ಲೇ ಪ್ರತಿಕ್ರಿಯೆ ಬರ್ತಾ ಇದ್ದು ಬಿಟ್ಟರೆ ಈಗ ಹೈಕಮಾಂಡ್ ಹೇಳ್ತಾ ಇರುವಂಥದ್ದು ನೇರವಾಗಿ ಇಬ್ಬರು ನಾಯಕರನ್ನ ಕರೆಸಿ ಅಂತಿಮವಾಗಿ ಏನೇ ಆದರೂ ಕೂಡ ಅದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ತೀವಿ ಅನ್ನೋ ವಿಚಾರ. ಇದು ಒಂದು ಕಡೆ. ಆದರೆ ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ, ಈ ರಾಜಕಾರಣದಲ್ಲಿ ಸ್ವಾಮೀಜಿಗಳ ಎಂಟ್ರಿ ಆಗ್ತಾ ಇದೆ. ಈ ಸ್ವಾಮೀಜಿಗಳಿಗೂ ಮತ್ತು ರಾಜಕಾರಣಕ್ಕೆ ಏನು ಆಸಕ್ತಿ ಇದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಸ್ವಾಮೀಜಿಗಳ ಎಂಟ್ರಿ ಅಂದರೆ ಆಯಾ ಸಮುದಾಯದ ಶ್ರೀಗಳು ತಮ್ಮ ತಮ್ಮ ನಾಯಕರನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಅಂತೂ ಮಾಡ್ತಾ ಇದೆ. ಇದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಸೊ ಹಂಗಾಗಿ ರಾಜಕಾರಣ ಮತ್ತು ಸ್ವಾಮೀಜಿಗೆ ಇರುವಂಥ ವ್ಯತ್ಯಾಸ ಏನು, ಯಾಕೆ ಈ ರೀತಿಯಾಗಿ ಪೊಲಿಟಿಕಲಿ ಅವರು ಎಂಟ್ರಿಯನ್ನು ಕೊಡ್ತಾರೆ, ರಾಜಕಾರಣದ ಸಿದ್ಧಾಂತಗಳೇ ಬೇರೆ ಇರುತ್ತೆ, ಸ್ವಾಮೀಜಿಗಳ ಕೆಲಸ ಕಾರ್ಯಗಳು ಕೂಡ ಬೇರೆ ಇರ್ತವೆ. ಆದರೂ ಕೂಡ ಈ ರಾಜಕಾರಣದಲ್ಲಿ ಬಂದು ಅಂಥವರೇ ಸಿ ಎಂ ಆಗಬೇಕು ಅಂತ ಭವಿಷ್ಯ ನುಡಿಯುವಂಥದ್ದು, ಶ್ರೀಗಳು ನಾಯಕರ ಪರವಾಗಿ ಬ್ಯಾಟಿಂಗ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ನೋಡ್ತಾ ಇದ್ರೆ ಹೊರಗಡೆ ಬೇರೆ ರೀತಿಯ ಚರ್ಚೆ ಆಗ್ತಾ ಇದೆ. ಅಂತಿಮವಾಗಿ ಈ ಮಂತ್ ಎಂಡಲ್ಲಿ ಅಂದರೆ ನವೆಂಬರ್ ಎಂಡಲ್ಲಿ ಏನೋ ಒಂದು ಕ್ಲಾರಿಟಿ ಸಿಗುವಂಥ ಸಾಧ್ಯತೆ ಇದೆ. ಸೊ ಹಂಗಾಗಿ ಎಲ್ಲಿಯ ತನಕ ಈ ಪವರ್ ಶೇರಿಂಗ್ ಬಂದಿದೆ ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದ್ದೇವೆ. ಇವತ್ತಿನ ವಿಶೇಷ ಪವರ್ ಶೇರಿಂಗ್ ಶ್ರೀ ಪಾಲಿಟಿಕ್ಸ್. ರಾಜ್ಯ ರಾಜಕಾರಣದಲ್ಲಿ ಮೇಜರ್ ಬೆಳವಣಿಗೆ ಆಗ್ತಾ ಇರುವಂಥದ್ದು ಯಾವಾಗ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ 2.5 ವರ್ಷ ಆಯ್ತಲ್ಲ, ಆವಾಗಿನಿಂದ ಶುರುವಾಗಿರುವಂಥ ಬೆಳವಣಿಗೆ ಇದು. ಒಂದು ಕಡೆ ಡಿ.ಕೆ. ಪರವಾಗಿ, ಆರಂಭದಲ್ಲಿ ಡಿ.ಕೆ. ಪರವಾಗಿ ಯಾರು ಇಲ್ಲ ಅಂತ ಹೇಳಲಾಗ್ತಾ ಇತ್ತು, ಬಟ್ ಈಗ ಡಿ.ಕೆ. ಪರವಾಗಿ ಬ್ಯಾಟಿಂಗ್ ಅಂತೂ ಶುರುವಾಗಿದೆ. ಸೊ ಡಿ.ಕೆ. ಶಿವಪರ ಒಕ್ಕಲಿಗ ಸ್ವರಕ್ಕೆ ಈಗ ಆಕ್ರೋಶ ಹೆಚ್ಚಳ ಆಗ್ತಾ ಇದೆ. ಸಿದ್ದರಾಮಯ್ಯ ಪರ ಕುರುಬ ಶ್ರೀಗಳ ಬ್ಯಾಟಿಂಗ್ ಮುಂದುವರಿತಾ ಇದೆ. ಸೊ ಪವರ್ ಫೈಟಲ್ಲಿ ಸಮುದಾಯದ ಸಂಘರ್ಷ ಅಂತೂ ಮುಂದುವರಿತಾ ಇದೆ. ಸಿಎಂಗೆ ಅಹಿಂದ ನಾಯಕರಿಂದ ಹಲವು ಸಲಹೆ ಸೂಚನೆ ಕೊಡಲಾಗ್ತಾ ಇದೆ. ಡಿ.ಕೆ. ಶಿವ ಒತ್ತಡಕ್ಕೆ ಜಗ್ಗಬೇಡಿ ಅಂತೇಳಿ ಈ ರೀತಿಯ ಹಿತೋಪದೇಶವನ್ನು ನೀಡ್ತಾ ಇರುವಂಥದ್ದು. ಸಿಎಂ ಕಾವೇರಿ ನಿವಾಸದಲ್ಲಿ 1 ಗಂಟೆಗಳ ಕಾಲ ಸಮಾಲೋಚನೆ ಆಗಿದೆ ಶ್ರೀಗಳಿಂದ. ಸದ್ಯ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂಥೇಳಿ ಒಂದು ಕಡೆ ಜಮೀರ್ ಸಚಿವರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ರಾಜಕಾರಣದಲ್ಲಿ ಸಮುದಾಯಗಳ ಶ್ರೀಗಳ ಎಂಟ್ರಿ ಇದೆಯಲ್ಲ, ಇದು ಸರಿನಾ ಅನ್ನುವಂಥ ಪ್ರಶ್ನೆಗೆ ಸಮುದಾಯಗಳ ಸ್ವಾಮೀಜಿಗಳ ಪ್ರವೇಶಕ್ಕೆ ಹಲವೆಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಸ್ವಾಮೀಜಿಗಳಿಗೂ ರಾಜಕಾರಣಕ್ಕೂ ಏನು ಸಂಬಂಧ ಅಂಥೇಳಿ ಗೊತ್ತಿಲ್ಲ. ದಿಢೀರಾಗಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಕರೆದಿರ್ತಾರೆ, ಆ ಕಾರ್ಯಕ್ರಮದಲ್ಲಿ ಇಂಥವ್ರಿಗೆ ಸಿ ಎಂ ಆಗಬೇಕು ಅಂತ ಹೇಳಿಬಿಡ್ತಾರೆ. ಈಗ ನೋಡಿದ್ರೆ ಮನೆಗೆ ಹೋಗಿ ನಿಮ್ಮ ಪರವಾಗಿ ನಾವು ನಿಲ್ತೀವಿ ಅನ್ನುವಂಥ ಸ್ಟೇಟ್ಮೆಂಟ್ಗಳು ನೋಡ್ತಾ ಇದ್ರೆ ಏನು ನಡೀತಾ ಇದೆ ರಾಜಕಾರಣದಲ್ಲಿ ಅಂತ. ಸೊ ಹಂಗಾಗಿ ಹೈಕಮಾಂಡ್ ಅಂತಿಮ ನಿರ್ಧಾರಕ್ಕಂತೂ ಬಂದಿದೆ. ಹೈಕಮಾಂಡೇ ಹೇಳಿರುವಂಥದ್ದು ನೇರವಾಗಿ ಸಿಎಂ ಹಾಗೂ ಡಿ.ಸಿ.ಎಂ ಅವ್ರನ್ನ ಕರೆಸಿ ಸಂಧಾನ ಮಾಡ್ತೀವಿ, ಇಲ್ಲ ಅಂತಂದ್ರೆ ಇದಕ್ಕೆ ಒಂಥರ ಕೊನೆಗೆ ಒಂದು ಹಿತಶ್ರೀಯನ್ನು ಹಾಡ್ತೀವಿ ಅನ್ನುವಂಥ ಲೆಕ್ಕಾಚಾರಕ್ಕೆ ಬಂದಂಗೆ ಕಾಣ್ತಾ ಇದೆ. ರಾಜ್ಯದಲ್ಲಿ ಈಗ ಒಕ್ಕಲಿಗ ಮತ್ತೆ ಅಹಿಂದ ಫೈಟ್ ಅಂತೂ ಮುಂದುವರಿತಾ ಇದೆ. ಇಷ್ಟೆಲ್ಲ ಬೆಳವಣಿಗೆ ಆದ ತಕ್ಷಣ ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ ಮತ್ತು ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಡೆಲ್ಲಿಗೆ ಹೋದ್ಮೇಲೆ ನಾವು ಎಲ್ಲ ಇಂಪಾರ್ಟೆಂಟ್ 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಕರೆ ಕೊಡ್ತೀರಾ ಸರ್ ಅಂತ ಬರಕ್ಕೆ ಅವರಿಗೆಲ್ಲ ಕರ್ಸೆ ಮಾತಾಡ್ಬೇಕಾಗ್ತದೆ. ಕರ್ಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಹೋಗ್ತೀನಿ ಅಂತ ಹೇಳಿದೀನಿ, ಅದನ್ನೇ ಪದೇ ಕೇಳಿದ್ರೆ ಹೆಂಗೆ? ಹೋಗ್ತೀನಿ ಅಂತ ಹೇಳಿದೀನಿ, ಅದನ್ನೇ ಪದೇ ಕೇಳಿದ್ರೆ ಹೆಂಗೆ? ಹೋಗ್ತೀನಿ ಅಂತ ಹೇಳಿದೀನಿ, ಅದನ್ನೇ ಪದೇ ಕೇಳಿದ್ರೆ ಹೆಂಗೆ? I myself and CM, we both will discuss and we'll go. If they have called, they will go. ನಾನು ಮುಖ್ಯಮಂತ್ರಿಗಳು ಇಬ್ಬರು ಮಾತಾಡಿಕೊಂಡು ಯಾವ ಕರೀತಾರೆ ಹೋಗ್ತೀವಿ. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರು ಸರ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ಇನ್ನು ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಸರ್ ನಿಮ್ಗೆ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಪತ್ರಕರ್ತರು ಕೂಡ ಜಾಯ್ನ್ ಆಗಿದ್ದಾರೆ ಈ ಡಿಬೇಟಲ್ಲಿ. ಎಸ್ ವಾಸುದೇವ್ ಸರ್, ಈ ಇತ್ತೀಚಿನ ಬೆಳವಣಿಗೆ ನಾವು ನೋಡ್ತಾ ಇದ್ದೀವಿ, ಏನು ನಡೀತಾ ಇದೆ ರಾಜಕಾರಣದಲ್ಲಿ ಅಂತೇಳಿ. 2.5 ವರ್ಷ ಅಧಿಕಾರ ತುಂಬಾದ ನಂತರ ಈ ರೀತಿಯ ಬೆಳವಣಿಗೆ. ಆದರೆ ಈ ಪೊಲಿಟಿಕಲಲ್ಲಿ ರಾಜಕಾರಣದಲ್ಲಿ ಸ್ವಾಮೀಜಿಗಳಿಗೆ ಆಸಕ್ತಿ ಇರೋದು ಯಾಕೆ ಅಂತ? ಇಟ್ಸ್ ಎ ಬಿಗ್ ಸ್ಟೋರಿ. ಏನು ಸ್ವಾಮೀಜಿ ಮತ್ತು ಮಠ ಪರಂಪರೆ ಮತ್ತು ರಾಜಕೀಯ ನೆಂಟಸ್ಥಾನ ಇದೆಯಲ್ಲ, ಇಟ್ ಈಸ್ ಎ ಕಾಂಪ್ಲೆಕ್ಸ್, ಸಂಕೀರ್ಣ ಸಂದು ಸೇತು ಅಂತ ಕರಿತೀವಿ ನಾವು. ಎಲ್ಲಿ ತನಕ ಇವರು ಸಮುದಾಯದ ಬೆಂಬಲ ಇದೆ ಅಂತ ಹೇಳ್ಕೊಂಡು ಸ್ವಾಮೀಜಿಗಳು, ತದನಂತರ ಅವರ ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು, ಆ ಒಂದು ಮಠ ಪರಂಪರೆಯ ಆಸ್ತಿ ಪಾಸ್ತಿಗಳಾಗಿರ್ಬೋದು, ಅದು ಶ್ರೀರಕ್ಷೆ ಬೇಕು. ಈ ಟೈಮಲ್ಲಿ ಶ್ರೀರಕ್ಷೆ ಕೊಡಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ರಾಜಕೀಯ ಆಶ್ರಯ ಸಿಗೋದಿಲ್ಲ. ರಾಜಾಶ್ರಯ ಅಂತ ಕರಿತೀವಿ ನಾವು. ಆ ಕಾಲದಲ್ಲಿತ್ತು ಒಂದು ಕಾಲದಲ್ಲಿ ರಾಜಾಶ್ರಯ ಅಂತಂದರೆ ರಾಜನೇ ಆ ಪ್ರಾಂತದ ರಾಜನೇ ಎಲ್ಲ ಥರದಲ್ಲಿ ಅವನು ಕೇರ್ ಟೇಕರ್ ಆಗಿದ್ದ. ಇವಾಗ ಏನಾಗಿದೆ ಅಂದರೆ ಒಂದು ಅಧಿಕಾರದ ಟಿಸಿಲು 2 ಕಡೆ ಗಮನ ಸರಿದಿದೆ. ಒಂದು ಸಿದ್ದರಾಮಯ್ಯ ಬಣ, ಒಂದು ಡಿ ಕೆ ಶಿವಕುಮಾರ್ ಬಣ. ಡಿ ಕೆ ಶಿವಕುಮಾರ್ ಬಣ, ಸಿದ್ದರಾಮಯ್ಯ ಬಣ ಅವ್ರದ್ದೇ ಆದ ಒಂದು ರಾಜಕೀಯ ಆಕಾಂಕ್ಷೆಗಳಿಗೆ ಅವ್ರದ್ದೇ ಆಗ್ತಕ್ಕಂಥ ಸಮರ್ಥನೆ ಕೊಡ್ತಾರೆ. ಸಿದ್ದರಾಮಯ್ಯ ಏನು ಹೇಳ್ತಾರೆ, ನಾನು 18 ಬಾರಿ 20 ಬಾರಿ 30 ಬಾರಿ ನಾನು ಆರ್ಥಿಕ ಬಜೆಟ್ ಮಾಡಿದ್ದೀನಿ, ಸಮೃದ್ಧ ಸರ್ಕಾರ ಕೊಟ್ಟಿದ್ದೀನಿ ಅಂತ ಹೇಳಿ ಅವರು ಸೆಲ್ಫ್ ಡಿಕ್ಲೇರ್ ಸರ್ಟಿಫಿಕೇಟ್ ಅವರೇ ಕೊಟ್ಕೋತಾರೆ. ಡಿ ಕೆ ಶಿವಕುಮಾರ್ ಏನು ಹೇಳ್ತಾರೆ, ನಾನು ಪಾರ್ಟಿ ಕಟ್ಟಿದ್ದೀನಿ, ಕಾಂಗ್ರೆಸ್ ಪಕ್ಷ ಇರಲಿಲ್ಲ ಕರ್ನಾಟಕದಲ್ಲಿ, ಪ್ರತಿಯೊಂದು ಸಣ್ಣದ ಕಾಂಗ್ರೆಸ್ ಪಕ್ಷದ ತಳಪಾಯ ಹಾಕಿದ್ದೆ ನಾನು, ಬುಡಪಾಯ ಹಾಕಿದ್ದೆ ನಾನು, ಪಿಲ್ಲರ್ ಕಟ್ಟಿದ್ದೆ ನಾನು, ಆಮೇಲೆ ಪ್ರತಿ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಕಚೇರಿ ಸ್ಥಾಪನೆ ಮಾಡಿದ್ದೆ ನಾನು, ನನ್ನ ಇಷ್ಟು ಜನ ಇದ್ದಾರೆ ಅಂಥೇಳಿ ಅವರು ಸಮರ್ಥನೆ ಮಾಡ್ಕೋತಾರೆ. ಓಕೆ, ಇದು ಒಂದು 2 ಆ್ಯಂಗಲ್ ಆಯಿತು. ಒಂದು ಸಿದ್ದರಾಮಯ್ಯ ಬಣ, ಒಂದು ಡಿ ಕೆ ಶಿವಕುಮಾರ್ ಬಣ. ಇನ್ನೊಂದು ಬಣ ಇದೆ, ಹೈಕಮಾಂಡ್ ಅನ್ನತಕ್ಕಂಥ ಕೈ ಕವುಚಲು ಬಣಗಳಂತ ಕರಿತೀವಿ ನಾವು. ಅದನ್ನು ಪವರ್ ಇದ್ದಾಗ ಪವರ್ ಇದ್ದಾಗ ಏನೋ ನಾವು ಉಸ್ತುವಾರಿ ಅಂದ್ಕೊಂಡು ಬಂದು ಸುಟ್ಕೇಸ್ ತೊಗೊಂಡು ಹೋಗತಕ್ಕಂಥ ಇನ್ನೊಂದು ಬಣ ಇದೆ. ಅದು ಡೆಲ್ಲಿಯಿಂದ ನೇರ ನಿಯಂತ್ರಿಸುತ್ತದು. ಆ ಬಣ ಏನು ಮಾಡುತ್ತೆ, ಈಗ ನೋಡಿ ಉದಾಹರಣೆ ಕೊಡ್ತೀನಿ. ಈಗ ಉಸ್ತುವಾರಿ ಒಬ್ಬರು ಇದ್ದಾರೆ ಕರ್ನಾಟಕದಲ್ಲಿ, ಸರ್ಜೇವಾಲ ಅಂಥೇಳಿ ಅವರ ಹೆಸರು ಕರೀತಾರೆ. ಅವ್ರನ್ನ ಅವ್ರು ಕರೀತಾರೆ ಅವರೆಲ್ಲ ಸರ್ಜೇವಾಲ. ಅವ್ರು ಬರ್ತಾರೆ ಅಂತಾರೆ. ಇವ್ರು ಬೇರೆ ಸಮಯದಲ್ಲಿ ಬಂದಾಗ ಇವರಿಗೆಲ್ಲ ಚೆನ್ನಾಗಿ ಏನೋ ಪ್ಲಾಂಟೆಡ್ ಪ್ರೋಗ್ರಾಮ್ ಎಲ್ಲ ಮಾಡಿ ಅವ್ರ ಕೈಲಿ ಏನೇನಾಗತ್ತೆ ಎಲ್ಲ ಇಸ್ಕೊಂಡು ಹೊರಡ್ತಾರೆ. ಈಗ ಎಲ್ಲಿ ಪತ್ತೇನೇ ಇಲ್ಲ. ಅವರು ಹುಡುಕಾಡ್ಬೇಕೀಗ. ಅವರು ಡೆಲ್ಲಿಲಿ ಉಸ್ತುವಾರಿನ, ವೆಸ್ಟ್ ಬೆಂಗಾಲ್ ಉಸ್ತುವಾರಿನ, ಅಥವಾ ಕಲ್ಕಟ್ಟ ಉಸ್ತುವಾರಿನ, ಹರಿಯಾಣ ಉಸ್ತುವಾರಿನೋ, ಅಥವಾ ಓಟ್ಚೇರಿ ಮಾಧ್ಯಮದ ಪ್ರಮುಖ ಪ್ರೋಗ್ರಾಮ್ ಸ್ಪೆಷಲಿಸ್ಟ್ ನೋಡಬೇಕೀಗ. ಮತ್ತು ರಾಷ್ಟ್ರ ರಾಜಕಾರಣದಲ್ಲಿ ಯಾವಾಗದು ಕಾಂಗ್ರೆಸ್ಸಿನ ಟಫೋಗ್ರಫಿ ಅಂತ ಕರಿತೀವಿ ನಾವು, ಆ ಗ್ರಫಿ ಇದೆಯಲ್ಲ, ಆ ಏರುಗತಿಲಿ ಬೆಳವಣಿಗೆ ಮತ್ತು ಬೆಳೀತಾ ಇರೋದು ಮತ್ತು ಕೆಳಗೆ ಇಳಿತಾ ಇರತಕ್ಕಂಥ ಬಂದಾಗ ಕಾಂಗ್ರೆಸ್ ಎಲ್ಲೋ ತನ್ನ ಗ್ರಾಫಿಕ್ನ ಕೆಳಗೆ ಇಳಿಸ್ತಾ ಇರಬೇಕಾದ್ರೆ ಈಗಿನ ಸಂದರ್ಭದಲ್ಲಿ ನಮ್ಮ ರಾಜ್ಯ ರಾಜಕಾರಣದಲ್ಲಿ ತಲೆ ಹಾಕೋದಾಗಲಿ ಅಥವಾ ಅಧಿಕಾರ ಇಬ್ಬಾಗ ಮಾಡೋದ್ರಿಂದ ತೊಂದರೆ ಆಗುತ್ತೆ ಅಂಥೇಳಿ ಮೌನ ವ್ರತ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾರೆ. ಯಾರು? ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಅವ್ರು ಏನು ಹೇಳ್ತಾರೆ, ಸಂವಿಧಾನ ನಮ್ಗೆ ಹಕ್ಕು ಕೊಟ್ಟಿದ್ದೆ ಮೌನವಾಗಿರಬೇಕು ಅಂಥೇಳಿ ಸಂವಿಧಾನ ಬುಕ್ ಹಿಡ್ಕೊಂಡು ಅವರು ಸಂವಿಧಾನ ಬುಕ್ಕಲ್ಲಿ ಕೈಯಲ್ಲಿ ಅಲ್ಲಾಡಿಸ್ಕೊಂಡು ನಾನು ಮೌನವಾಗಿರ್ತೀನಿ, ಇದನ್ನು ಮಾತಾಡಿಸ್ಬೇಡಿ, ನಾನು ಅಪಾಯಿಂಟ್ಮೆಂಟೇ ಕೊಡಲ್ಲ, ಸಿದ್ದರಾಮಯ್ಯ ಪಾಡಿಗೆ ಅವರಿರಲಿ, ಡಿ ಕೆ ಶಿವಕುಮಾರ್ ಅವರಿರಲಿ ಅಂತೇಳಿ ತಟಸ್ಥ ರಾಜಕಾರಣ ಇದೆಯಲ್ಲ, ತಟಸ್ಥ ಇದೆಯಲ್ಲ, ಅವು ಅದೆಲ್ಲ ಜೊತೆಗೆ ಇವೆಲ್ಲ ಇರಲಿ, ನಿಮಗೆ ಯೋಗ್ಯತೆ ಇಲ್ವಾ ಮಾಡೋಕ್ಕೆ ಅಧಿಕಾರ? ನೀವು ಇದು ಇಂಟರ್ನಲ್ ಪಾಲಿಟಿಕ್ಸ್ ಬಿಟ್ವೀನ್ ಸಿದ್ದರಾಮಯ್ಯ ಆ್ಯಂಡ್ ಡಿ ಕೆ ಶಿವಕುಮಾರ್ ಒಳಗಡೆ ಇರತಕ್ಕಂಥ ಇರತಕ್ಕಂಥ ಒಂದು ಒಪ್ಪಂದ ಅಂತ ನೀವು ಕರ್ಕೋತೀರಿ, ಏನೋ ಕರ್ಕೊಳ್ಳಿ. ರಾಜ್ಯದ ಜನತೆಗೆ ಯಾಕೆ ಅನ್ಯಾಯ ಮಾಡ್ತಿದ್ದೀರೇನು? ನಿಮ್ಗೆ ಆಗಲ್ವಾ? ರಾಜೀನಾಮೆ, ಸಾಮೂಹಿಕ ರಾಜೀನಾಮೆ ಕೊಡಿ, ಜನತಾ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಮತ್ತೆ ಡಿಸೈಡ್ ಮಾಡ್ಕೊಂಬನ್ನಿ. ಪೂರ್ಣ ಮೆಜಾರಿಟಿಯಿಂದ ಬರ್ತಿರೋ ಬರಲ್ವೋ ಅದು ನಿಮ್ಮ ಹಣೆ ಬರ. ಅದು ಹೋಗಿ ಬಿಟ್ಬಿಡಿ. ಇಲ್ಲ ವಿಧಾನಸಭಾ ಅಸೆಂಬ್ಲಿನೇ ನೀವು ಅಬಾಲಿಷ್ ಮಾಡಿ. ಗೋಟು ಯಾವ ಸಾಮರ್ಥ್ಯ ಏನು, ಯಾವ ಶಕ್ತಿ ಏನು ಅಂತ ಗೊತ್ತಾಗುತ್ತೆ. ಅಹಿಂದ ಅಂಥೇಳಿ ಅವರು ಗದೆ ತೆಗಿತಾರೆ, ಇವರು ಒಕ್ಕಲಿಗ ಸಮುದಾಯ ಅಂತ ಇವ್ರು ಗದೆ ತೆಗಿತಾರೆ. ಮಧ್ಯೆ ಜಜ್ಜೇರಿ ತಾಕ್ತಾರದು ಯಾರು? ಜನಸಾಮಾನ್ಯ ಮತದಾರ. ಅರವಿಂದ್ ಸರ್, ಈ 2.5 ವರ್ಷದ ಅಧಿಕಾರ ಮತ್ತು ಈಗಿನ ರಾಜಕೀಯ ಬೆಳವಣಿಗೆ ನೋಡ್ತಾ ಇದ್ರೆ ನಿಮ್ಗೆ ಏನು ಅನಿಸುತ್ತೆ?
ಅದೇ ಇದು ಎಲ್ಲೋ ಒಂದು ಕಡೆ ಇತ್ಯರ್ಥ ಆಗಬೇಕಿತ್ತು, ಆಗ್ತಾ ಇಲ್ಲ. ಮತ್ತು ಎಲ್ಲೋ ಒಂದು ಕಡೆ ಎರಡೂ ಕಡೆ ತೂಗ್ಬಿಟ್ಟು ಇನ್ನೊಂದು ಬಣಕ್ಕೆ ಮುರಿಸ್ಕೊಂಡು ಕಳಿಸೋದಕ್ಕೆ ಬದಲಾಗಿ ಅವ್ರನ್ನ ರಿಟೇನ್ ಮಾಡಿಕೊಂಡು ಹಸ್ತಾಂತರ ಆಗಲಿ ಅನ್ನೋವಂಥ ಒಂದು ಸಂದೇಶ ಕೊಡ್ತಾ ಇದ್ದಾರೆ ಹೈಕಮಾಂಡು, ಕಾಂಗ್ರೆಸ್ ಹೈಕಮಾಂಡು ಅಂತ ಅನ್ನಿಸ್ತಾ ಇದೆ. ಆದರೆ ಇಂಥ ಒಂದು ಸಂದರ್ಭದಲ್ಲಿ ಸುದೀರ್ಘವಾಗಿ ಇದನ್ನು ಎಳ್ಕೊಂಡು ಹೋಗೋದು ಈಸ್ ಡೆಫಿನೆಟ್ಲಿ ಕ್ಲೀನಿಂಗ್ ಯುವರ್ ಡರ್ಟಿ ಲೆನಿನ್ ಇನ್ ಪಬ್ಲಿಕ್ ಅಂತ ಹೇಳ್ತಾರೆ. ಅಂದರೆ ಈ ರೀತಿ ಮಾಡಬಾರ್ದಿತ್ತು. ಆಗೋಗಿದ್ರು ಅದನ್ನು ಇಮಿಡಿಯೇಟಾಗಿ ಹತೋಟಿಗೆ ತೊಗೊಳ್ಳೋವಂಥ ಕೆಲಸ ಮಾಡಬೇಕಿತ್ತು. ಅದರಲ್ಲಿ ವಿಫಲರಾಗ್ತಾ ಇದ್ದಾರೆ. ಈಗೇನೋ ಸ್ವಲ್ಪ ತೂಗ್ಬಿಟ್ಟು ಸ್ವಲ್ಪ ಸರಿ ಮಾಡಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಎಲ್ಲೋ ದೇ ಆರ್ ಲೂಸಿಂಗ್ ದಟ್ ಕಾನ್ಫಿಡೆನ್ಸ್ ಅನ್ನುವಂಥ ಒಂದು ಲೆಕ್ಕಾಚಾರ ಕಂಡು ಬರ್ತಾ ಇದೆ. ಒಟ್ಟಾರೆಯಾಗಿ ಗವರ್ನೆನ್ಸ್ ಈಸ್ ಅಟ್ ಅ ಬ್ಯಾಕ್ ಸೀಟ್. ಮೊದಲು ಬ್ಯಾಕ್ ಸೀಟ್ ಇತ್ತು, ಇವಾಗ ಅದು ಕಾರಲ್ಲೇನೋ ಇದೆಯಾ ಇಲ್ವೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಇವರೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅನ್ನಿಸ್ತಾ ಇದೆ. BBMP ಅಧೋಗತಿ, ಇಂದಿರಾ ಕ್ಯಾಂಟೀನ್ ಕೇಳೋರಿಲ್ಲ, ಇವರು ಪ್ರೆಸ್ಟೀಜಿಯಸ್ ಪ್ರಾಜೆಕ್ಟ್ಸ್, ಕ್ರೈಮ್ ಕೇಸ್ಗಳು ಆದರೆ ಇವ್ರಿಗೆ ಎಲ್ಲೂ ಕರೆಕ್ಟಾಗಿ ಪ್ರಾಜೆಕ್ಟ್ಸ್ ನಡೀತಾ ಇಲ್ಲ, ಎಲ್ಲೂ ಕಮಿಷನ್ ಬರ್ತಾ ಇಲ್ಲ. MLAಗಳ ಪ್ರಾಬ್ಲಮ್ಮು ಇವೇನು ನಡೀತಾ ಇರೋದಕ್ಕೆ ಪೊಲೀಸಿಗೆ ವಸೂಲಿ ಆಗ್ತಾ ಇಲ್ಲ. ಅದಕ್ಕೆ 82 ಕಾನ್ಸ್ಟೇಬಲ್ಗಳು ರೆಸ್ಟಿಕೇಟ್ ಆಗೋಗಿದ್ದಾರೆ ಇವತ್ತಿಗೆ. ಅಂದರೆ ಯಾವ ಮಟ್ಟಕ್ಕೆ ಇವತ್ತು ಎಕನಾಮಿ ಹದಗೆಡ್ತಾ ಇದೆ, ದಟ್ ಟು ಇನ್ ಅ ವೆರಿ ಫ್ಲರಿಶಿಂಗ್ ಎಕನಾಮಿ ಆಫ್ ಕರ್ನಾಟಕ ಯಾವ ಅಧೋಗತಿಗೆ ತಂದಿಡ್ತಾ ಇದ್ದಾರೆ. ಇದು ರಕ್ಷಕರೇ ಭಕ್ಷಕರಾಗ್ತಿದ್ದಾರೆ. 100%. ಪೊಲೀಸ್ ಇಲಾಖೆ ಯಾವ ಕಾಪಾಡಬೇಕಾಗಿತ್ತು ಆ ಇಲಾಖೆನೇ ಹಗಲ್ದೊರಡೆ ಇಳ್ದಿದೆಯಲ್ಲ ಸರ್. ಅದು ಎಲ್ಲೂ ಕಂಟ್ರೋಲ್ ಇಲ್ಲ ಸರ್, ಎಲ್ಲೂ ಕಂಟ್ರೋಲ್ ಇಲ್ಲ. ಆ್ಯಂಡ್ ದೀಸ್ ಪೀಪಲ್ ಆರ್ ಲೀಸ್ಟ್ ಬಾದರ್ಡ್ ಇನ್ ಟು ಇಟ್. ಆ ರೀತಿ ಆಗಿದೆಯಲ್ಲ. ಸೊ ಹಾಗಾಗಿ ಇದು ಅಕ್ಷಮ್ಯ ಅಪರಾಧದ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಇವರು. ಪೀಪಲ್ ವಿಲ್ ನಾಟ್ ಫರ್ಗಿವ್ ದೆಮ್. ಆ್ಯಂಡ್ ಇಂಥ ಒಂದು ವ್ಯವಸ್ಥೆ ಹದಗೆಟ್ಟು ಹೋಗುವಂಥ ಫಾರ್ಮರ್ಸನ್ನು ನೋಡ್ತಾ ಇಲ್ಲ, ಗವರ್ನೆನ್ಸ್ ನೋಡ್ತಾ ಇಲ್ಲ, ಇರಿಗೇಷನ್ ನೋಡ್ತಾ ಇಲ್ಲ, ಫ್ಲಡ್ ಬಂದದ್ದು ನೋಡ್ತಾ ಇಲ್ಲ. ಇತ್ಲ ಕಡೆ ಫಾರ್ಮರ್ಸ್ಗೆ ಆನಿಯನ್ ಬೆಲೆ, ನಾನು ಅದು ಹೇಳ್ತಾ ಇದ್ದೀನಿ, ಎಷ್ಟೋ ಜನರಿಗೆ ಆ ಬೆಂಬಲಿತವಾದ ಒಂದು ಬೆಲೆ ಅನ್ನೋದು ಇಲ್ಲ. ಅದಕ್ಕೋಸ್ಕರ ಹೋರಾಡ್ತಾ ಇದ್ದಾರೆ. ಆನಿಯನ್ ಬೆಲೆ ಕುಸಿದ್ಬಿಟ್ಟಿದೆ. ಮಿನಿಮಮ್ 8 ರಿಂದ 9 ಡಿಸ್ಟ್ರಿಕ್ಟ್ನಲ್ಲಿ ಹಾಹಾಕಾರ. ಅವರು ಇಡೀ ವರ್ಷಕ್ಕೆ ಬರಬೇಕಾಗಿರುವಂಥ ಇದು ಏನಂತಾರೆ ಕ್ಯಾಶ್ ಕ್ರಾಪ್ ಇದು ಅವರಿಗೆ ಆನಿಯನ್ನು, ಅರ್ಥ ಆಯ್ತಲ್ವ. ಅತ್ಲ ಕಡೆ ಕಬ್ಬು ಬೆಳೆಗಾರಿಕೆ ಅವರ ಹಣೆ ಬರ ನಿಮಗೆ ಗೊತ್ತಿದೆ. ಆದರೆ ಅಟ್ ದ ಸೇಮ್ ಟೈಮ್ ನಮಗೆ ಕಾಸ್ಟ್ ಜಾಸ್ತಿ ಆಗ್ತಾ ಇದೆ. ಸಿ ಎವ್ರಿವೇರ್ ವಿ ಆರ್ ಪೇಯಿಂಗ್ ಹೈಯರ್ ಪ್ರೈಸಸ್ ಎವ್ರಿವೇರ್. ಸರ್ 5 ರೂಪಾಯಿ ಟೊಮಾಟೊ 95 ರೂಪಾಯಿ ಸರ್ ಈಗ. ಸರ್ ಕಾಂಪಿಟೇಷನ್ ಫಾರ್ ದಟ್ ಕೆಜಿ 100 rupees. 100 rupees. But at the same time, is the farmer happy? No. That means every section is affected by these people. ಇವರು ಒಂದು 5 ಪಂಚ ಗ್ಯಾರಂಟೀಸ್ ಒಂದು ಕೊಟ್ಟರು, ಅದನ್ನು ಬಿಟ್ಟರೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋ ದಿಕ್ಕಿನಲ್ಲಿ ಎಲ್ಲೂ ಇಲ್ಲ. ಈಗಲೂ ಅವ್ರಿಗೆ ಅದು ಕಾಣ್ತಾನೂ ಇಲ್ಲ. ಈಗಲೂ ಕಾಂಪಿಟೇಷನ್ ಪೈಪೋಟಿ ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ. ನಿರ್ಲಜ್ಜವಾಗಿ ಅದನ್ನು ಮಾತಾಡ್ತಾ ಇದ್ದಾರೆ. ಎಲ್ಲರದು ಅದೇ ಅಂದರೆ ಯು ಹ್ಯಾವ್ ಟು ಸೆಟ್ ಇನ್ ಅ ಎಜೆಂಡಾ ಆಫ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ಕೊಂಬರ್ತಾ ಇದ್ರು. ಅದು ಎಲ್ಲಿದೆ ಸ್ವಾಮಿ? ಹುಡುಕ್ಬೇಕಾಗಿದೆ. ಈಗ ಹೆಂಗೆ ಹುಡುಕ್ಬೇಕಾಗಿದೆ ಅಂದರೆ ಲೆನ್ಸ್ ತೊಗೊಂಡು ಹುಡುಕ್ಬೇಕಾಗಿದೆ ಇವತ್ತು. ಅಂಥ ಪರಿಸ್ಥಿತಿ ಇರಲ್ಲ, ಡೆಲ್ಲಿಯಲ್ಲಿ ಇರ್ತಾರೆ, ಅದು ಕೂಡ ಇಲ್ಲ. ಆಮೇಲೆ ಹೈಕಮಾಂಡು ಇದೆಲ್ಲ ಬಿಟ್ಟು ಒಂದು ಸ್ವಲ್ಪ ಗವರ್ನೆನ್ಸ್ ಬಗ್ಗೆ ಗಮನ ಕೊಡುವಂತ ಹೇಳುವಂಥ ಹೈಕಮಾಂಡ್ ಇರಬೇಕಿತ್ತು. ಅದು ಕೂಡ ಇವತ್ತು ಕಾಣೆ ಆಗಿದೆ. ಇವತ್ತು ಎಲ್ಲೆಲ್ಲಿ ಕಾಣೆ ಆಗ್ತಾ ಇದ್ದಾರೆ ಅಂತಂದರೆ ಪ್ಯಾನಲ್ ಡಿಸ್ಕಷನಿಂದ ಕೂಡ ಕಾಂಗ್ರೆಸ್ ಅವ್ರು ಕಾಣೆ ಆಗಿ ಹೋಗ್ಬಿಟ್ಟಿದ್ದಾರೆ ಅಂತ ನಾನು ಹೇಳ್ತಾ ಇರೋದು. ಅಂದರೆ ಎಲ್ಲೂ ನೋವೇರ್ ಟು ಬಿ ಸೀನ್. ನಾ ಏನು ಹೇಳಿದ್ರೆ ಏನು ತಪ್ಪಾಗ್ಬಿಡುತ್ತೋ ಅನ್ನುವಂಥದ್ದು. ಅಸರ್ಟಿವ್ನೆಸ್ ಏನು ಬೇಕು ಗವರ್ನೆನ್ಸ್ ನಡೆಸೋಕ್ಕೆ, ಒಂದು ಮಾರಲ್ ರೈಟ್ಸ್ ಏನು ಬೇಕು ಒಂದು ಗವರ್ನೆನ್ಸ್ ನಡೆಸೋಕ್ಕೆ. ಅಸರ್ಟಿವ್ ಆಗಿ ನನಗೆ ನಾಲೆಜ್ ಇದೆ, ನನಗೊಂದು ಪ್ರೊಜೆಕ್ಟ್ ಇದೆ, ಐ ಆಮ್ ಕ್ಲಿಯರ್ ಹೌ ಟು ಹ್ಯಾಂಡಲ್ ದಿಸ್ ಅನ್ನುವಂಥ ಅಸರ್ಟಿವ್ನೆಸ್ ಏನಿದೆಯಲ್ಲ, ಇಟ್ ಈಸ್ ಟೋಟಲಿ ಅಬ್ಸೆಂಟ್. ಆ್ಯಂಡ್ ಈವನ್ ಕಾಂಗ್ರೆಸ್ ಪೀಪಲ್ ವಿಲ್ ಅಗ್ರಿ ಟು ಇಟ್. ಈಗ ನೀವು ಕೇಳಿದ್ರಿ, ಹೌದಪ್ಪ ನಮ್ಮಲ್ಲಿ ಸಮಸ್ಯೆ ಇದೆ ಅನ್ನೋದನ್ನು ನಾನು ಅಗ್ರಿ ಮಾಡ್ತಿದ್ದೀನಿ ಅಂತ 3-4 ಜನ ಒಪ್ಕೊಂಡ್ರಲ್ವ, ಅದನ್ನು ಅಡ್ರೆಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ತಾರೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗ್ತಾರೆ. ಇಟ್ ಹ್ಯಾಸ್ ಬಿಕಮ್ ಅ ಹಾಟ್ ಏನು ಬಿಸಿ ನೀರು ಬಾಯಲ್ಲಿ ಹಾಕ್ಕೊಂಡ್ರೆ ಹೆಂಗಿರುತ್ತೆ, ಉಗಿಯೋಕ್ಕೂ ಆಗಲ್ಲ ನುಂಗಕ್ಕೂ ಆಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾರೆ ಅನ್ನೋದು, ಎರಡನೇ ಮಾತಿಲ್ಲ ಅನ್ನೋದು ಆಗೋಗಿದೆ. ದಯವಿಟ್ಟು ಇದಕ್ಕೆ ಅವರು ಎಚ್ಚರಿಕೋಬೇಕು. ಒಂದು and they should be sensible to the people's aspirations and needs. These are all become very far torn words today ಅಂತ ಅನಿಸ್ತಾ ಇದೆ. ಬಿಜೆಪಿ ಭಾಳ ಚಂದ ಆರೋಪ ಮಾಡ್ತು. ಅಂದರೆ ಮೆಕ್ಕೆಜೋಳ ಖರೀದಿಯ ಕೇಂದ್ರ ಸ್ಥಾಪನೆ ಮಾಡಬೇಕು ಅಂತ ಒತ್ತಡ ಇದ್ರು, ಇವರು ಶಾಸಕರ ಕೇಂದ್ರ ಸ್ಥಾಪನೆ ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನೋದು ಆ ರೀತಿಯ ಚರ್ಚೆಗಳು. ಯಾಕಂದ್ರೆ ಕಣ್ಮುಂದೆ ಕಾಣ್ತಾ ಇದೆ. ಡೆಫಿನೆಟ್ಲಿ ಪ್ರತಿಭಟನೆ, ಕಬ್ಬು ಬೆಳೆಗಾರರ ಹೋರಾಟ ತೀವ್ರತರವಾಗ್ತಾ ಇದೆ. ಅಲ್ಲಿ ಕಡೆ ಯಾವ ಕಡೆ ಗಮನ ಕೊಡ್ತಾ ಇಲ್ಲ. ಶಾಸಕರ ಖರೀದಿ ಮಾಡೋದು ಅವ್ರಿಗೆ ಅಂತಿಷ್ಟಂತೆ, ಇವರಿಗೆ ಅಂತಂತೆ, ಡೇಟ್ ಫಿಕ್ಸ್ ಮಾಡೋದಂತೆ. ಸರ್ ಯಾವುದೇ ಒಂದು ಬಿಸ್ನೆಸ್ ಇವತ್ತು ಸರಿ ನಡೀತಾ ಇದೆಯಾ? ಟಿಪ್ಸ್ ಕೊಡ್ತೀನಿ ಸರ್. ನಾನು ಹೇಳ್ತಾ ಇರೋದು, ಕಾಂಟ್ರಾಕ್ಟರ್ಸ್ಗೆ ಪೇಮೆಂಟ್ ಹೋಗ್ತಾ ಇಲ್ಲ.
ಆಯಿತಾ. ಅವರು ಇವ್ರು ಕೊಟ್ಟಿರೋ ಆದೇಶಗಳನ್ನು ಒಪ್ತಾನೆ ಇಲ್ಲ, ಏನು ಕೆಲಸ ಹೇಳಿದ್ರು ಮಾಡ್ತಾ ಇಲ್ಲ ಅಂದರೆ. ಆ್ಯಂಡ್ ಈವನ್ ಐ ಬ್ಲೇಮ್ ಈವನ್ ದ ಅಪೋಸಿಷನ್, ದಟ್ ಈಸ್ ದ BJP ಟುಡೇ ಆರ್ BJP ಆ್ಯಂಡ್ JDS ಏನಿವತ್ತು ನಾವು ಹೇಳ್ತಾ ಇದ್ದೀವಿ, ಈವನ್ ದೇ ಆರ್ ಟು ಬಿ ಬ್ಲೇಮ್ಡ್ ಸರ್ ಹಿಯರ್. ಯು ಶುಡ್ ಟೆಲ್ ಆನ್ ದಿಸ್ ಸರ್. ಈಗ ಏನಂದರೆ ಕೃಷಿ ಮಂತ್ರಿ ರೈತರಿಗೆ ಸಂಬಂಧಪಡ್ತಕ್ಕಂಥ ಯಾವುದೇ ನೋವು ನಲಿವುಗಳಿಗೆ ಸ್ಪಂದನೆ ಮಾಡೋಕ್ಕೆ ಇರಲಿಲ್ಲ ಅವರು. ಹೆಸರಿಗೆ ಕೃಷಿ ಮಂತ್ರಿನೋ ಏನೋ ಚಲುವರಾಯಸ್ವಾಮಿ ಅವರು ಎಲ್ಲಿದ್ದರು? ಯಾವ ಒಪ್ಪಂದಕ್ಕಿದ್ದರು? ಕಬ್ಬನ್ನು ಒಪ್ಪಂದಕ್ಕಿದ್ರ? ಮೆಕ್ಕೆಜೋಳ ಸಮಸ್ಯೆಗಳಿದ್ದರು, ಎಲ್ಲಿದ್ದರು ಅವರು? ಈ ಸಮಸ್ಯೆ ಈಗ ಎರಡು ಥರ ಮಾಡೋಣ ಸರ್ ಇಲ್ಲಿ. ಒಂದು ಇಟ್ ಈಸ್ ಓನ್ಲಿ ನಾವು ಮಂಡಿಸ್ತಾ ಇರೋ ವಿಚಾರ ಏನಂತಂದರೆ ಕಹಿ ಸತ್ಯಗಳನ್ನು ಮಂಡಿಸ್ತಾ ಇದ್ದೀವಿ ನಾವು, ಹಾರ್ಡ್ ಟ್ರೂತ್ ಅಂತ ಕರಿತೀವಿ ನಾವು. ಏನು ನಿಮಗೆ ಪವರ್ ಬೇಕಪ್ಪ, ಪವರ್ ಬೇಕಾ? ಸೀದೆ ಇವೆಲ್ಲ ಡ್ರಂಬಾಟ ಆಡ್ದೇನೆ ಡೈಲಿ ಇಲ್ಲ ಕೂತ್ಕೊಳ್ಳಿ, 15 ದಿನ ಕೂತ್ಕೋತೀರಾ? ಕೂತ್ಕೊಳ್ಳಿ, ಒಂದು ತಿಂಗಳು ಕೂತ್ಕೊಳ್ಳಿ, ಕರೆಕ್ಟಾಗಿ ಒಂದು ಪೊಸಿಷನ್ ತೊಗೊಂಬನ್ನಿ. ನೀ ಮುಖ್ಯಮಂತ್ರಿ ನೀನವರಾಗಿ ನೀವಾದರೂ ಆಗಿ. ಇಟ್ ಈಸ್ ನಾಟ್ ಪಬ್ಲಿಕ್ ಚಾಯ್ಸ್ ಕೊಟ್ಟಿಲ್ಲ. ಚಾಯ್ಸ್ ಅಲ್ಲಿ ಇರ್ತಾರೆ ನೋಡಿ, ಇದಾರಲ್ಲ ಏನು ಶಾಸಕರು 139-40 ಜನ ಶಾಸಕರಿದ್ದಾರಲ್ಲ, ಅಮೇತಿ ತಿನ್ನೋರು, ಅವ್ರುಗಳು ಬಿಟ್ಬಿಡ್ಬೇಕು, ಅವರುಗಳೇ ಮಾಡ್ತಾ ಇರೋದು. ಈಗ ನನಗೆ ಇವ್ರು ಬಂದರೆ DK ಶಿವಕುಮಾರ್ ಬಂದರೆ ನನಗೇನು ಸಿಗುತ್ತೆ ಪೋಸ್ಟು, ಸಿದ್ದರಾಮಯ್ಯ ರಿಟರ್ನ್ ಆದರೆ ನನಗೇನು ಸಿಗುತ್ತೆ ಪೋಸ್ಟ್ ಅಂತಕ್ಕಂಥ ಹಪಾಪಿ ಇದ್ದಾರಲ್ಲ, ಹಪಾಪಿ ಶಾಸಕರು, ಹಪಾಪಿ ಮಂತ್ರಿಗಳ ಆಕಾಂಕ್ಷಿಗಳು, ಅವರುಗಳನ್ನ ಆ ಜನಸಮುದಾಯ ಇದ್ದಾರಲ್ಲ, ಯಾರು ಮತವನ್ನು ಕೊಟ್ಟರು ಆ ಜನಸಮುದಾಯ ಇದಲ್ಲ, ಅವ್ರು ಯಾವುದೋ ನಡಬೇಕು ಅದರಲ್ಲೇ ಹೊಡಿಬೇಕು ಅವ್ರನ್ನ. ನಿನಗೆ ಆಯ್ಕೆ ಮಾಡಿ ಕಳಿಸಿರೋದು ನಿನಗೆ ನಮ್ಮ ಕ್ಷೇತ್ರವನ್ನು ಸರಿ ಮಾಡಿ ನಮ್ಮ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಮಾಡೋದು ಕಳಿಸಿದ್ದು. ಅವರಿಬ್ಬರು ಜಗಳದಲ್ಲಿ ನೀನೇನು ಅಲ್ಲಾಡಿಸ್ತಿದ್ಯಾ ಅಂತ ಕೇಳಬೇಕಾಗಿತ್ತು ಅವರು. ಅವರಿಬ್ಬರು ಜಗಳ ಆಡ್ಕೊಳ್ಳಿ ಬಿಡಿ ಸರ್, ಇಟ್ಸ್ ಎ ಪವರ್. ಸರ್ ಇವತ್ತಿಗೆ ನೀವು ಅಪೋಸಿಷನ್ ಪಾರ್ಟಿದ ರೋಲ್ ಆದರೂ ತಿಳ್ಕೊಳ್ಳಿ. ಈಗ ನೀವೇನು ಡಿಮಾಂಡ್ ಮಾಡಿದ್ರಿ, ಇಲ್ಲ ನಾವೇನು ಡಿಮಾಂಡ್ ಮಾಡ್ತೀವಿ ನೋಡಿ, ನಿಮ್ಗೆ ಸರಿಯಾಗಿ ನಡ್ಸೋಕ್ಕಾಗ್ತಾ ಇಲ್ಲ ಅಂದರೆ ಗೋ ಟು ದ ಪೀಪಲ್ಸ್ ಅಷ್ಟೇ ಹೋಗಿ ಅಂತ. ಇದನ್ನು ಅಪೋಸಿಷನ್ ಅವ್ರು ಕೂಡ ಕೇಳ್ತಾ ಇಲ್ಲ ಅಂತ ನಾನು ಕೇಳ್ತಾ ಇರೋದು. ಅಂದರೆ ಟು ವಾಟ್ ಎಕ್ಸ್ಟೆಂಟ್ our administration in entirety has failed. Ruling party has failed, government has failed. At the same time, principal opposition parties have also collapsed. ಅವ್ರಿಗೂ ಕೂಡ ಬಂದುಬಿಟ್ಟು ಇವತ್ತು ಕುಮಾರಸ್ವಾಮಿದು ಒಂದೇ ಸರಿಯಾಗಿ ಹೇಳಿಕೆ ಇಲ್ಲ, ಕನ್ಸ್ಟ್ರಕ್ಟಿವ್. ನೀವು ಬಿಟ್ಬಿಟ್ಟು ಬನ್ನಪ್ಪ ಎಲೆಕ್ಷನ್ ಡಿಕ್ಲೇರ್ ಮಾಡಿ ಅಂತ ಹೇಳ್ಬಿಟ್ಟು ನಾವು ಗವರ್ನರ್ ಕೇಳ್ಕೊಳ್ತೀವಿ ನೋಡಪ್ಪ, ಇನ್ನು ನೀವು ಕಂಟಿನ್ಯೂ ಮಾಡಿದ್ರಿ ಅನ್ನೋವಂಥ ಒಂದು ಡಿಟ್ರೆಂಟ್ ಫೋರ್ಸ್ ಅನ್ನೋದು ನಾವೇನು ಕಾಣ್ತಾ ಇದ್ವಿ ಯಡಿಯೂರಪ್ಪ ಇರುವಾಗ ಆಗಲಿ, ಇಲ್ಲ ಮೊದಲಿನ ಅಪೋಸಿಷನ್ ಪಾರ್ಟೀಸ್ ಇರುವಾಗ. ಇಟ್ ಈಸ್ ನೋವೇರ್. ಹೈಕಮಾಂಡ್ಸ್ ಆದರೂ ಇಂಟರ್ವ್ಯೂನ್ ಆಗ್ಬಿಟ್ಟು ನೋಡಪ್ಪ ನಮ್ಮ ಮಾನ ಮರ್ಯಾದೆ ತೆಗಿಬೇಡ್ರೋ, ಇರೋದೊಂದು 2-3 ಇಂದಿರಾ ಚಂದ್ರ ಅಂತ ಒಂದು 2-3 ಸರ್ಕಾರದಲ್ಲಿ ಇದ್ದೀವಿ ನಾವು ಕಾಂಗ್ರೆಸ್ಸು, ಅಲ್ಲಿ ಕೂಡ ಒಂದು ಒಳ್ಳೆ ಮಾಡೆಲ್ನ ಸೆಟ್ ಮಾಡಿಬಿಟ್ಟು ನಾವು 29 ಆಗಲಿ 28 ರೀಎಲೆಕ್ಷನ್ಗೆ ಆಗಲಿ 29 ಲೋಕಸಭಾ ಎಲೆಕ್ಷನ್ ಆಗಲಿ ಪ್ರಿಪ್ರೇಷನ್ಗೆ ನಾವು ಮುನ್ನೋಡಿ ಹಾಡುವಂಥ ಹಾಗೆ ನೀವು ಇರಿ ಅಂತ ಹೇಳಬೇಕಾಗಂಥವ್ರು ದೇ ಆರ್ ಆಲ್ಸೋ ನೋವೇರ್ ಇನ್ ಟು ದ ಪಿಕ್ಚರ್. ಅಂದರೆ ಬಿಟ್ಬಿಟ್ಟಿದ್ದಾರೆ. ಮಾತಾಡೋಣ ಸರ್. ಮತ್ತೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಬಿಡ್ತೀನಿ. ಹಿರಿಯ ಪತ್ರಕರ್ತರಾಗಿರುವಂಥ ಸುಭಾಷ್ ಹುಗರ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ನಮಸ್ಕಾರ ಸರ್. ನೀವು ಕೂಡ ಗಮನಿಸ್ತಾ ಇದ್ರಿ ಈ ಬೆಳವಣಿಗೆ ಏನೆಲ್ಲ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ. ಈಗ ಹೈಕಮಾಂಡ್ ಕೂಡ ಅಂತಿಮ ನಿರ್ಧಾರಕ್ಕೆ ಬಂದಿದೆ. ಕೊನೆಗೆ ಏನು ಆಗಬಹುದು ಅಂತ ಅನ್ಸುತ್ತೆ ನಿಮಗೆ? DK ಶಿವಕುಮಾರ್ ಅವರಿಗೆ ಬಿಟ್ಕೊಡ್ತಾರಾ ಅಥವಾ ಮತ್ತೆ ಈ ಗೊಂದಲ ಹಾಗೆ ಮುಂದುವರಿಯುತ್ತಾ, ಹೇಗೆ ಅಂತ? ನೋಡಿ, ತಕ್ಷಣಕ್ಕೆ ಇದು ಬಗೆಹರಿಯಲ್ಲ. ಯಾಕಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ವಿಚಾರವನ್ನು ನಾನು ದೆಹಲಿಗೆ 2 ನಾಯಕರನ್ನ ಕರೆಸಿ ಮಾತಾಡ್ತೀನಿ, ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಆದರೆ ಮಾಧ್ಯಮಗಳಲ್ಲಿ ಈಗ ಭಾಳಷ್ಟು ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿ ಏನು ಬಿಂಬಿತ ಆಗ್ತಾ ಇದೆ, ಈ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದುಬಿಡ್ತು, ಮುಹೂರ್ತ ಈಗ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದೆ, ನವೆಂಬರ್ 29ಕ್ಕೆ ಕರೆಸಿ ಮಾತಾಡ್ತಾರೆ. ಇದು ನನಗೆ ಇಷ್ಟು ಬೇಗ ಇದೆಲ್ಲವೂ ಕೂಡ ಇತ್ಯರ್ಥ ಆಗತ್ತೆ ಅಂತ ಅನಿಸಲ್ಲ. ಭಾಳ ಮುಖ್ಯವಾಗಿ 2023 ವಿಧಾನಸಭೆ ಚುನಾವಣೆ ಮುಗಿದ ನಂತರ ಏನು ಒಂದು ಪವರ್ ಶೇರಿಂಗ್ ಅಗ್ರಿಮೆಂಟ್ ಇಬ್ಬರ ನಡುವೆ ಆಗಿದೆ ಅನ್ನುವ ಒಂದು ಮಾಹಿತಿ ಅನಧಿಕೃತವಾಗಿ ಎಲ್ಲರ ಗಮನದಲ್ಲಿದೆ, ಎಲ್ಲರಿಗೂ ಗೊತ್ತಿದೆ. ಅದ್ರ ಬಗ್ಗೆನೇ ಭಾಳಷ್ಟು ಕ್ವಶನ್ ಮಾರ್ಕ್ಗಳು ಇವೆ. ಆಗಿದೆಯೋ ಇಲ್ವೋ, ಆಗಿದ್ರೆ ಏನಾಗಿದೆ, ಇದಾಗಿದೆಯೋ ಅಥವಾ ಬೇರೆ ಏನಾದರೂ ಒಂದು ಅರೇಂಜ್ಮೆಂಟು ಏನಾದರೂ ಆಗಿದೆಯಾ, ಈ ಥರದ ಭಾಳಷ್ಟು ಚರ್ಚೆಗಳಿದಾವೆ. ಯಾಕಂತಂದ್ರೆ ಈ ಪವರ್ ಶೇರಿಂಗ್ ಅಗ್ರಿಮೆಂಟ್ ಬಗ್ಗೆ ಎಲ್ಲ ಬಣಗಳು ಕೂಡ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಇಟ್ಕೊಂಡಿವೆ. DK ಶಿವಕುಮಾರ್ ಅವರ ಬಣ ಹೇಳ್ತಾ ಇರೋದು ಬೇರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಹೇಳ್ತಾ ಇರೋದು ಬೇರೆ, ಖರ್ಗೆ ಅವರಿಗೆ ಬೇರೆ ಅಭಿಪ್ರಾಯ ಇದ್ದಿರ್ಬೋದು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ರಣದೀಪ್ ಸಿಂಗ್ ಸುರ್ಜೇವಾಲಾ, MC ವೇಣುಗೋಪಾಲ್, KC ವೇಣುಗೋಪಾಲ್ ಎಲ್ಲರಿಗೂ ಕೂಡ ಬೇರೆ ಬೇರೆ ಅಭಿಪ್ರಾಯಗಳಿವೆ.
ಭಾಳ ಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯನವರ ಅಭಿಪ್ರಾಯ ಏನು, ನಿಜವಾಗ್ಲೂ ಕೂಡ ಆ ಥರದ ಒಂದು ಒಪ್ಪಂದ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ಆಗಿದೆಯೋ ಇಲ್ವೋ, ಅವ್ರು ಏನು ಹೇಳ್ತಾರೆ ಅಂತ ನಾವು ತಿಳ್ಕೊಳ್ಳೋದಾದರೆ, ಡಿ ಕೆ ಶಿವಕುಮಾರ್ ಅವರ ಪ್ರಕಾರ 2.5 ವರ್ಷ ಮುಗಿಯೋದಕ್ಕಿಂತ ಮೊದಲೇ 1 ವಾರನೇ ನಾನು ರಾಜೀನಾಮೆ ಕೊಡ್ತೀನಿ, 1 ವಾರ ಮೊದಲೇ ರಾಜೀನಾಮೆ ಕೊಟ್ಟು ನಿಮಗೆ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ರು ಅಂತ ಡಿ ಕೆ ಶಿವಕುಮಾರ್ ಅವರ ಬಣ ಹೇಳ್ತಾ ಇದೆ. ಡಿ ಕೆ ಸುರೇಶ್ ಹೇಳ್ತಾ ಇದ್ದಾರೆ, ಡಿ ಕೆ ಶಿವಕುಮಾರ್ ಆಫ್ ದಿ ರೆಕಾರ್ಡ್ ಎಲ್ಲರ ಮುಂದೆ ಹೇಳ್ತಾ ಇದ್ದಾರೆ. ಆದರೆ ಸಿದ್ದರಾಮಯ್ಯನವರು ಆ ಥರ ಮಾತು ಕೊಟ್ಟಿದ್ರ ಅಂತ ಕೇಳಿದ್ರೆ, ಆ ಥರ ಯಾವುದೇ ರೀತಿಯಾದಂಥ ಒಪ್ಪಂದ ನಮ್ಮ ನಡುವೆ ಆಗಿರಲಿಲ್ಲ. ಅವಾಗ ಸರ್ಕಾರ ರಚನೆ ಆಗಬೇಕಾಗಿತ್ತು, ಬಹುಮತ ಬಂದಿತ್ತು, ಸರ್ಕಾರ ರಚನೆ ವಿಳಂಬ ಆಗ್ತಾ ಇತ್ತು, ಭಾಳಷ್ಟು ಬೇರೆ ಬೇರೆ ವಿಚಾರಗಳು ಚರ್ಚೆ ನಡೀತಾ ಇದ್ದಾಗ ನಾನು 2.5 ವರ್ಷ ಕಳೀಲಿ, ಆಮೇಲೆ ನಾನು ನೋಡೋಣ, ಈಗಲೇ ಯಾಕೆ ಅದೆಲ್ಲ ಚಿಂತೆ, 2.5 ವರ್ಷ ಮುಗಿಲಿ ಬಿಡ್ರಿ ಅಂತೇಳಿ ನಾನು ಹೇಳಿದ್ದೆ. ಆದರೆ ನಾನು ಯಾವ ಮಾತು ಕೊಟ್ಟಿರಲಿಲ್ಲ. 2.5 ವರ್ಷ ಮುಗಿದ ಮೇಲೆ ನೋಡೋಣ ಅಂತಂದರೆ ಅಧಿಕಾರ ಬಿಟ್ಕೊಡ್ತೀನಿ ಅಂತ ಅರ್ಥ ಅಲ್ಲ. ಅವರು 2.5 ವರ್ಷ ಮುಗಿದ ಮೇಲೆ ನನಗೆ ಅಧಿಕಾರವನ್ನು ಬಿಟ್ಕೊಡ್ತಾರೆ ಅಂತ ಸಿದ್ದರಾಮಯ್ಯನವರು ಒಪ್ಕೊಂಡಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಅರ್ಥೈಸಿರ್ಬೋದು. ನಾನು ಆ ರೀತಿ ಮಾತು ಕೊಟ್ಟಿಲ್ಲ ಅಂತ ಸಿದ್ದರಾಮಯ್ಯನವರು ತಮ್ಮ ಆಪ್ತರ ಎದುರುಗಡೆ ಹೇಳ್ಕೊಂಡಿದ್ದಾರೆ. ಅಂದರೆ ಈ ಆ್ಯಕ್ಚುಲಿ ಇದು ನಿಜವಾಗ್ಲೂ ಈ ವಿಷಯವನ್ನು ಬಗೆಹರಿಸಬೇಕಾಗಿರೋದು ಪಾರ್ಟಿಯ ಹೈಕಮಾಂಡ್. ಯಾಕಂದರೆ ಪಾರ್ಟಿಯ ಹೈಕಮಾಂಡ್ ಎದುರುಗಡೆ ನಡೆದಿರುವಂಥ ವಿಚಾರ ಇದು. ನಿಜಕ್ಕೂ ಕೂಡ ಏನು ಮಾತುಕತೆ ಆಗಿತ್ತು, ಆ ರೀತಿ ಭಾಳ ಕ್ಲಿಯರ್ ಆಗಿ ಏನಾದರೂ ಒಂದು ಒಪ್ಪಂದ ಆಗಿತ್ತಾ, ಅಥವಾ ಇದೆಲ್ಲ ಉಲ್ಟಾ ಮಾಡಿದ್ದು ಬಿಹಾರ್ ಎಲೆಕ್ಷನ್ ಅಂತ ಅನಿಸ್ತದೆ. ಬಿಹಾರ್ ರಿಸಲ್ಟ್ ಏನು ಬಂತಲ್ಲ, ಅಲ್ಲಿಂದನೇ ಉಲ್ಟಾ ಆಗಿದ್ದು. ಬಹುಶಃ ಬಿಹಾರ್ ಎಲೆಕ್ಷನ್ ಅವ್ರ ಪರವಾಗಿ ಇತ್ತು ಅಂದರೆ ಇಷ್ಟೊತ್ತಿಗೆ ಅದು ಏನೋ ಒಂದು ತೀರ್ಮಾನ ಆಗ್ತಿತ್ತು ಅಂತ ಅನಿಸುತ್ತೆ. ಖಂಡಿತವಾಗಿ ಬಿಹಾರ್ ರಿಸಲ್ಟ್ ಬಂದಮೇಲೆ ಸ್ವಲ್ಪ ಪಾರ್ಟಿ ಹೈಕಮಾಂಡ್ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗಿದೆ. ಪಾರ್ಟಿ ನ್ಯಾಷನಲ್ ಲೆವೆಲಲ್ಲಿ ಅವರ ಲೀಡರ್ಸು ಅವರೆಲ್ಲ ಹೈಕಮಾಂಡ್ ಟೋಟಲಿ ವೀಕ್ ಆಗಿದೆ. ಈಗ ಅವರು ಕಮಾಂಡಿಂಗ್ ಪೊಸಿಷನ್ ಇಲ್ಲ. ನಾವು ಸುಮ್ಮನೆ ಅವ್ರನ್ನ ಹೈಕಮಾಂಡ್ ಅಂತ ಹೇಳ್ತಾ ಇದ್ದೇವೆ, ಬಟ್ ಅವರು ಕಮಾಂಡ್ ಮಾಡುವ ಪೊಸಿಷನ್ ಒಳಗಡೆ ಇಲ್ಲ. ಆಮೇಲೆ ಅವ್ರಿಗೆ ಇರೋದೇ ಒಂದು 2-3 ಸರ್ಕಾರಗಳು, ಅದರಲ್ಲಿ ಕರ್ನಾಟಕ ಭಾಳ ದೊಡ್ಡ ಒಂದು ರಾಜ್ಯ. ಅಂಥ ಒಂದು ರಾಜ್ಯದೊಳಗಡೆ ಪಕ್ಷದ ಸರ್ಕಾರ ಇದೆ. ಇದನ್ನು ಅವ್ರಿಗೆ ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ಅದರ ಅರ್ಥ ಅವರು ಬಗೆಹರಿಸೋದು ಅವ್ರಿಗೆ ಮನಸ್ಸಿಲ್ಲ ಅಂತಲ್ಲ. ಈ ಬಿಕ್ಕಟ್ಟನ್ನು ಬಗೆಹರಿಸ್ಲಿಕ್ಕೆ ಅವರು ಕೂಡ ಭಾಳ ಕೀನ್ ಆಗಿದ್ದಾರೆ. ಬಟ್ ಯಾವ ರೀತಿ ಬಗೆಹರಿಸಬೇಕು ಅನ್ನೋದು ಅವ್ರಿಗೆ ತಿಳಿತಾ ಇಲ್ಲ. ಏನು ಮಾಡಿದರೆ ಹೆಚ್ಚು ಲಾಭ ಆಗುತ್ತೆ ಅಥವಾ ಕಡಿಮೆ ನಷ್ಟ ಆಗುತ್ತೆ, ಇದು ಅವರಿಗೆ ಇತ್ಯರ್ಥ ಆಗದೇ ಇರೋದ್ರಿಂದ ಈಗ ಈ ಗೊಂದಲ ಮುಂದುವರೆದಿದೆ. ಇಬ್ಬರನ್ನು ಕರೆಸಿ ಏನು ಮಾತಾಡ್ತಾರೆ ಅಂತ ಅನ್ನುವ ಮಾಹಿತಿ ಬರ್ತಾ ಇದೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ, ನಾನು ಇಬ್ಬರನ್ನು ಕರೆಸಿ ಮಾತಾಡ್ತೀವಿ, ರಾಹುಲ್ ಗಾಂಧಿ ಕೂಡ ಇರ್ತಾರೆ ಅಂತ. ಆಗ ಇದು ಸ್ವಲ್ಪ ಒಂದೇನಾದರೂ ಶೇಪ್ ತಗೊಳ್ಬೋದು. ಆದರೆ ಬಹಳಷ್ಟು ಜನ ಅಂದ್ಕೊಂಡು ಅಂತೆ ಈ 24 ಗಂಟೆಯಲ್ಲಿ 40 ಗಂಟೆ 48 ಗಂಟೆ ಒಳಗಡೆ ಏನೋ ಆಗಿಬಿಡುತ್ತೆ ಅಂತ ನನಗಂತೂ ಅನಿಸ್ತಾ ಇಲ್ಲ. ಸರ್, ಇನ್ನೊಂದು ಈ ರಾಜಕಾರಣದಲ್ಲಿ ಗೆಹ್ಲೋಟ್ ಸಚಿನ್ ಅವರ ಗಲಾಟೆ ಇತ್ತಲ್ಲ, ಆವಾಗ ಏನೇನು ಆಗಿತ್ತು ಅಂಥೇಳಿ. ಅಲ್ಲ, ಅದು ಕೂಡ ಸಿಮಿಲರ್ ಸಿಚುವೇಶನ್ನು. ರಾಜಸ್ಥಾನದಲ್ಲೂ ಕೂಡ ಅಶೋಕ್ ಗೆಹ್ಲೋಟ್ ಮತ್ತು ಸಚಿನ್ ಪೈಲಟ್ ನಡುವೆ ಈ ನಾಯಕತ್ವದ ಇಶ್ಯೂ ಇದ್ದಾಗ, ಇದೇ ಥರದ ವಿಚಾರ ಇದ್ದಾಗ, ಅವಾಗಲೂ ಕೂಡ ಇಬ್ಬರ ನಡುವೆ ಒಂದು ಪವರ್ ಶೇರಿಂಗು ಆಗಿರ್ಬೋದು ಅಂತೇಳಿ ಅವಾಗೂ ಮಾತುಗಳು ಇದ್ವು. ಅದನ್ನು ಕೂಡ ಯಾರೂ ಫಾರ್ಮಲ್ ಆಗಿ ಹೇಳಿಲ್ಲ, ಅಧಿಕೃತವಾಗಿ ಹೇಳಿಲ್ಲ. ಡೆಪ್ಟಿ CM ಆಗಿ ಸಚಿನ್ ಪೈಲಟ್ಟು ಆದರು. ಅದಾದಮೇಲೆ ಅವರು ಅಧಿಕಾರವನ್ನು ಕಂಪ್ಲೀಟಾಗಿ ಗೆಹ್ಲೋಟ್ ಅವರೇ ನಡೆಸಿದರು. ಈ ಥರದ ಒಪ್ಪಂದಗಳು ರಾಜಕಾರಣದೊಳಗಡೆ ಇವುಗಳಿಗೆ ಇದು ನೋಡಿ, ನಮ್ಮದು ಏನು ಬಹಳ ದೊಡ್ಡ ಆದರ್ಶವಾದಂಥ ರಾಜಕಾರಣದ ಸಿಚುವೇಶನ್ನು ಇಲ್ಲ. ಇದು ರಾಮರಾಜ್ಯ ಕೂಡ ಅಲ್ಲ. ಏನೋ ಮಾತು ಕೊಟ್ವಿ ಬಿಟ್ವಿ, ಮಾತಿಗೆ ನಾವು ತಪ್ಪೋದಿಲ್ಲ, ಅದಕ್ಕೋಸ್ಕರ ಏನಾದರೂ ಮಾಡಲಿಕ್ಕೆ ರೆಡಿ, ನಾವು ಮಾತು ಉಳಿಸ್ಕೋತೀವಿ ಅಂತನ್ನುವಂಥ ಸಿಚುವೇಶನ್ನು ಎಲ್ಲಿ ಇಲ್ಲ. ಅದರಲ್ಲೂ ರಾಜಕಾರಣದಲ್ಲಂತೂ ಇಲ್ಲವೇ ಇಲ್ಲ. ರಾಜಕಾರಣದೊಳಗಡೆ ನಿಜವಾಗ್ಲೂ ಆ ರೀತಿ ಮಾತು ಕೊಟ್ಟಿದ್ರು ಕೂಡ ಅದಕ್ಕೆ ತಪ್ಪಿ ನಡೆಯುವ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ಮಾತು ಕೊಟ್ಟಿದ್ರು ಇಲ್ವೋ ಅನ್ನೋದ್ರ ಬಗ್ಗೆನೇ ಇನ್ನೂ ಕ್ವಶನ್ ಮಾರ್ಕ್ ಇದೆ. ಈಗ ಅಂಥದ್ದೇ ಒಂದು ಸಿಚುವೇಶನ್. ಪಾರ್ಟಿ ಹೈಕಮಾಂಡ್ ಏನಾದರೂ ಸ್ಟ್ರಾಂಗ್ ಇದ್ದಿದ್ರೆ ಇಬ್ಬರನ್ನೂ ಕರೆಸಿ ಕೂರಿಸ್ಕೊಂಡು ಮಾತಾಡಿಕೊಂಡು ಒಂದು ಸ್ಪಷ್ಟವಾದಂಥ ಸೂಚನೆಯನ್ನು ಕೊಡಲಿಕ್ಕೆ ಅವ್ರಿಗೆ ಸಾಧ್ಯವಾಗೋದಿದ್ರೆ ಇಷ್ಟೊಂದು ದೊಡ್ಡ ಗೊಂದಲ, ಗದ್ದಲ, ಕನ್ಫ್ಯೂಷನ್ನು ಕ್ರಿಯೇಟ್ ಆಗ್ತಾ ಇರಲಿಲ್ಲ. ಭಾಳ ದೊಡ್ಡ ಪ್ರಮಾಣದೊಳಗಡೆ ಈಗ ಎಲ್ಲ ಶಾಸಕರು ಬಹಿರಂಗವಾಗಿ ಮಾತಾಡ್ತಾ ಇರೋದನ್ನು ನೋಡಿದರೆ ಪಾರ್ಟಿ ಹೈಕಮಾಂಡ್ ಹ್ಯಾಸ್ ಲಾಸ್ಟ್ ಕಮಾಂಡ್ ಟೋಟಲಿ ಅಂತ ಅನಿಸ್ತದೆ ನನಗೆ. ಓಕೆ ಸರ್. ಅರವಿಂದ್ ಸರ್, ಈಗ ಈ ರಾಜಕಾರಣದಲ್ಲಿ ಸ್ವಾಮೀಜಿಗಳ ಎಂಟ್ರಿ ಯಾಕೆ, ಅದು ಸರಿನಾ? ಎಂಟ್ರಿ ಕೊಡೋದು ಸರಿನಾ? ಇದಕ್ಕಿದ್ದಾಗೆ ರಾಜಕಾರಣದ ಬಗ್ಗೆ ಮಾತನಾಡೋದು ಈ ರೀತಿಯಾಗಿ ಮೂಗು ತುರಿಸೋದು ಯಾಕೆ ಅಂತ ಸ್ವಾಮೀಜಿಗಳು? ಮೂಗು ತುರಿಸೋದು ಅಂತ ಅನ್ನೋಕ್ಕಾಗಲ್ಲ. ಸಿ, ದೇ ಆರ್ ಪಾರ್ಟ್ ಆಫ್ ಅವರ್ ಸೊಸೈಟಿ. Nobody has restricted them. That is number one.
ಆ್ಯಂಡ್ ಮಾರಲಿ ದೇ ಆರ್ ರೆಪ್ರೆಸೆಂಟಿಂಗ್ ಅ ಮೇಜರ್ ಸೆಟ್ ಆಫ್ ಪೀಪಲ್. ಅವರು ಒಬ್ರಿಗಿಂತ ಅವರು ಒಂದು ಸಮುದಾಯವನ್ನು, ಆ ಸಮುದಾಯದಲ್ಲಿ ಒಂದು ಮೇಜರ್ ಚಂಕನ್ನು, ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ ಬರೆದುಕೊಟ್ಟು, ಬಟ್ ಮೇಜರ್ ಚಂಕನ್ನು ರೆಪ್ರೆಸೆಂಟ್ ಮಾಡ್ತಾರೆ. ಸೊ ದೇ ಆರ್ ವಾಯ್ಸಿಂಗ್ ದೇರ್ ಆಸ್ಪಿರೇಷನ್ಸ್ ಈಸ್ ನಾಟ್ ವೆರಿ ರಾಂಗ್. ಆದರೆ ನೇರ ಪೊಲಿಟಿಕಲ್ ಪಾರ್ಟಿಸಿಪೇಷನ್ ಇದೆಯಲ್ಲ, ಅದು ಶೋಭೆ ತರಲ್ಲ. ಈಗ ಬಟ್ ಇದು ಹಳೇದು ಅಲ್ಲ. ಈಗ ಯಡಿಯೂರಪ್ಪನ ಜೊತೆಗೆ ಲಿಂಗಾಯತ ಸ್ವಾಮಿಗಳು ಹೇಳಿರಲಿಲ್ವಾ, ಅವತ್ತಿನ ದಿವಸ ಅಂತೂ ಅವರು ದೇ ವೇರ್ ಇಂಟರ್ಫಿಯರಿಂಗ್ ಇನ್ ಅ ವೆರಿ ಬಿಗ್ ವೇ. ದೇರ್ ಇಸ್ ನೋ ಡೌಟ್ ಅಬೌಟ್ ಇಟ್. ಅಟ್ ದ ಸೇಮ್ ಟೈಮ್ ಯಾರೋ ಬ್ರಾಹ್ಮಣರಾಗಬೇಕು ಅಂತೇಳಿ ಬ್ರಾಹ್ಮಿನ್ಸ್ ಅವರು ಹೇಳಿದ್ದು ನಾನು ಕೇಳಿದ್ದೆ. ಅದೇ ಸಮಯದಲ್ಲಿ ಈಶ್ವರಪ್ಪ ಅವರು ಬಂದಿರುವಾಗ ಅವ್ರ ಪರವಾಗಿ ಬಂದಿರುವಂಥ ಇದು ಮಾಡಿದವರು, ಬ್ಯಾಟಿಂಗ್ ಮಾಡಿದವರು ನೋಡಿದ್ವಿ. ಕುರುಬ್ರು ಸ್ವಾಮಿಗಳು ಬಂದು ಅವರ ಕ್ಯಾಂಡಿಡೇಟ್ ಪರವಾಗಿ ಮಾತಾಡೋದು ನೋಡಿದ್ವಿ. ಆ್ಯಕ್ಚುಲಿ ಇಟ್ ಶುಡ್ ಬಿ ರೆಸ್ಟ್ರಿಕ್ಟೆಡ್, ಬಟ್ ಅಟ್ ದ ಸೇಮ್ ಟೈಮ್ ದೇ ವಾಯ್ಸಿಂಗ್ ಅವ್ರನ್ನ ರೆಸ್ಟ್ರಿಕ್ಟ್ ಮಾಡಬೇಕು ಅಂತ ನಾನು ಹೇಳಲ್ಲ. ಇದು ಶುಭ್ರ ಲೆವೆಲಲ್ಲಿ ಒಂದು ಆ ಅಟ್ಮಾಸ್ಫಿಯರಲ್ಲಿ ದೇ ಹ್ಯಾವ್ ಟು ಎಕ್ಸ್ಪ್ರೆಸ್ ದೇರ್ ಆಸ್ಪಿರೇಷನ್. ದೇರ್ ಇಸ್ ನಥಿಂಗ್ ರಾಂಗ್. ಈಗ ನನ್ನ ಮಗ ಫಸ್ಟ್ ಬರಬೇಕು ಅಂತ ತಕ್ಷಣ ನಾನು ಹೋಗಿ ಇನ್ಫ್ಲೂಯೆನ್ಸ್ ಮಾಡಿ ಕ್ವಶನ್ ಪೇಪರ್ ಲೀಕ್ ಮಾಡಿ ಕೊಡ್ತೀನ? ಇಲ್ಲ. ಐ ಆಮ್ ಪ್ರಿಪೇರಿಂಗ್ ಮೈ ಬಾಯ್ ಟು ಫಿಟ್ ಇನ್ ಟು ದ್ಯಾಟ್ ಎಕ್ಸಾಮಿನೇಷನ್ ಇನ್ ಅ ಗುಡ್ ವೇ, ಆ್ಯಂಡ್ ಐ ಹ್ಯಾವ್ ಆಸ್ಪಿರೇಷನ್ ದಟ್ ನನ್ನ ಮಗ ಫಸ್ಟ್ ಬರಲಿ ಅಂತ. ಅದರ ಅರ್ಥ ಇಟ್ ಈಸ್ ನಾಟ್ ಇನ್ ಅ ರಾಂಗ್ ವೇ. ಸೊ ಹಾಗಾಗಿ ನಾನು ಅದನ್ನು ತಪ್ಪು ದೃಷ್ಟಿಯಲ್ಲಿ ತೊಗೊಳ್ಳಲ್ಲ. ಆದರೆ ನೇರ ಹಸ್ತಕ್ಷೇಪ ಇಲ್ಲ, ನಿಜವಾಗ್ಲೂ ಮೂಗು ತೂರುವಂಥ ಕೆಲಸ ಮಾಡಿದ್ರೆ ಅದನ್ನು ನಾವು ಆಕ್ಷೇಪ ಮಾಡಿಸ್ಬೇಕು. ಯಾಕಂದರೆ ಅವ್ರು ಜಗದ್ಗುರು ಅಂತ ಹೇಳ್ಕೊಳ್ತಾರೆ, ಮತ್ತು ನಾವು ಕೂಡ ಅವ್ರು ಆ ರೀತಿ ಸಂಬೋಧಿಸ್ತೀವಿ. ಜಗತ್ತಿನಲ್ಲಿರೋರು ಎಲ್ಲರೂ ಅವ್ರ ಅನುಯಾಯಿಗಳು. ಅವರು ದೇ ಮೈಟ್ ಬಿ ಫ್ರಮ್ ಸಮ್ ಸೆಗ್ಮೆಂಟೆಡ್ ರಿಲಿಜಿಯಸ್ ಸೆಕ್ಟ್ ಆರ್ ಒಂದು ಯಾವುದೋ ಜಾತಿ, ಒಂದು ಬಣ, ಒಂದು ಧರ್ಮದಿಂದ ಬಂದಿರೋರು ಯಾವುದೇ ಅವ್ರು ಇದ್ದರೂ ಕೂಡ ಅವರು ಜಗದ್ಗುರು ಅಂತ ಭಾವಿಸ್ಕೋಬೇಕು. ಯಾರೋ ಈಗ ನಾನು ಗೌಡ್ರು ಇರದೇ ಇರ್ಬೋದು, ಆದರೆ ನನಗೆ ಕೂಡ BJ ಸ್ವಾಮಿಗಳೇ ಅಲ್ವಾ, ಗೌಡ್ರ ಸ್ವಾಮಿಗಳು ನಾನು ನಮಸ್ಕಾರ ಮಾಡ್ತೀನಿ, ಅವ್ರ ಮಠದಲ್ಲಿ ಹೋಗಿ ನಾನು ಊಟ ಮಾಡ್ತೀನಿ, ನನಗೂ ಆಶೀರ್ವಾದ ಮಾಡಿದ್ದಾರೆ. ಸೊ ಅವರು ಜಗದ್ಗುರು ಆಗಿ ಉಳಿಬೇಕು, ಮತ್ತು ಪಾಲಿಟಿಷಿಯನ್ ಸ್ಟೇಟ್ ಪರ್ಸನ್ ಆಗಬೇಕು. ಪೊಲಿಟಿಕಲ್ ಸಿದ್ಧಾಂತಕ್ಕೆ ನೀವು ಒಳಗಾಗಬೇಡಿ. ಇನ್ನೊಂದು ಸೆಂಟೆನ್ಸ್ ಇದೆ. ಈಗ ಅವ್ರ ಪರವಾಗಿ ಒಂದು ಸ್ವಲ್ಪ ಆದರೂ ಹೇಳಿರ್ಬೋದು, ಸಮರ್ಥಿಸ್ಕೊಂಡು ಹೇಳಿರ್ಬೋದು, ಅವ್ರ ಮಗ ಅಂತವಾಗಿ ಹೇಳಿರ್ಬೋದು, ಶಿಷ್ಯನಂತಾಗಿ ಅಡ್ವೈಸ್ ಮಾಡಿರ್ಬೋದು. ಆಸ್ಪಿರೇಷನ್ ಹೇಳೋದು ತಪ್ಪು ಅಂತ ಹೇಳಲ್ಲ. ಆದರೆ ಅದೇ ಸಮಯದಲ್ಲಿ DK ಶಿವಕುಮಾರ್ ಇಂಥ ತಪ್ಪು ಮಾಡಿದೆಯಾ, ಇದ್ರಲ್ಲಿ ಕರಪ್ಷನ್ ಮಾಡ್ತಿದ್ಯಾ, ಬಾಯಲ್ಲಿ ಬಾಯಲ್ಲಿ ಜನರು ಬಂದು ಕೇಳ್ತಾ ಇದ್ದಾರೆ, ಪೀಠದ ಎದುರುಗಡೆ ಹೇಳಬಾ ನೀನು ಅಂತ ಹೇಳುವಂಥ ಸಾಮರ್ಥ್ಯವನ್ನು ಇಟ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಅವ್ರು ಜಗದ್ಗುರು ಅಂತ ಹೇಳ್ತಾ ಇರುವಾಗ ಅದನ್ನು ತಪ್ಪು ಅಂತ ಹೇಳಲ್ಲ, ಬಟ್ ಇಟ್ ಆಲ್ಸೋ ಹ್ಯಾಸ್ ಅ ರೆಸ್ಪಾನ್ಸಿಬಲ್ ಪೋರ್ಷನ್. ತುಂಬ ಕರಪ್ಷನ್ ಮಾಡಿದ್ದಾನೆ DK ಶಿವಕುಮಾರ್ ಅಂತ ಊಹೆ ಇದೆಯಪ್ಪ, ನಮಗೂ ಗೊತ್ತಿಲ್ಲ. ED ಅವರು ಕರೆದಿದ್ರಂತೆ, ಕುತ್ಕೊಳ್ಳೋಕೆ ಒಂದು ಸ್ಟೂಲ್ ಕೊಡಲಾರ್ದೇ ನಿಲ್ಲಿಸ್ಬಿಟ್ಟು ತಲಾಟೆಗೆ ತೊಗೊಂಡು ಕಳಿಸಿದಾರಂತೆ ಅಂತ ಅವರೇ ಹೇಳ್ಕೊಂಡಿದ್ದು ಅಂತ ನಾ ಕೇಳಿದ್ದೀನಿ. ನಮಗೆ ಗೊತ್ತಿಲ್ಲ. ಸ್ವಾಮಿಗಳು ಕೇಳ್ಬೋದಲ್ಲಪ್ಪ, ಏನಂತ ಹಾಲ್ಕಟ್ಟು ಕೆಲಸ ಮಾಡಿದ್ದೆ, ಅದಕ್ಕೆ ಹಿಂಗೆ ಕೇಳಿದ್ರು, ನಮ್ಮ ಸಮುದಾಯಕ್ಕೆ ಅಸಹ್ಯ ಆಗ್ತಾ ಇದೆ ಅಂತಲೂ ಹೇಳ್ಕೊಬೋದಲ್ಲ. ಯು ಶುಡ್ ಓನ್ ಇನ್ ಎಂಟೈರಿಟಿ ಅಂತ ನಾನು ಹೇಳ್ತಾ ಇದ್ದೀನಿ. ಈಗ ನೀವು ಸಿದ್ದರಾಮಯ್ಯನ ನೀವು ನಮ್ಮ ಬಣ್ಣದವನು, ನಮ್ಮ ಜಾತಿಯವನು, ನಮ್ಮ ಕುಟುಂಬದವನು ಅಂತ ಏನೋ ಅನ್ಕೊಂಡ್ರೆ, ಇಲ್ಲ ನಮ್ಮ ಊರಿನವನು, ನಮ್ಮ ಕಾನ್ಸ್ಟಿಟ್ಯೂನ್ಸಿನ ಅಂದ್ಕೊಂಡ್ರೆ, ಅವ್ನು ಮಾಡ್ತಿರೋ ಒಳ್ಳೇದರಲ್ಲಿ ಭಾಗ ತೊಗೊಳ್ತೀರಾ, ಅವ್ನು ಮಾಡಿರೋ ಕೆಟ್ಟದ್ದಕ್ಕೂ ನೀವು ಸಮರ್ಥವಾಗಿ ನಿಲ್ತಿರೋ, ಇಲ್ಲ ಅವನಿಗೆ ಕಿವಿ ಹಿಡಿದ್ಬಿಟ್ಟು ನೋಡಪ್ಪ ಇಂಥದ್ದು ಮಾಡಬೇಡ ಅಂತ ಹೇಳಿ ನಾಳೆ DK ಶಿವಕುಮಾರ್ ತಪ್ಪು ಮಾಡಿದ್ರೆ ನಾನು ಸ್ವಾಮಿಗಳ ಹತ್ರ ಹೋಗ್ತೀನಿ, ನೋಡ್ರಿ ನೀವು ಸಮರ್ಥನೆ ಮಾಡ್ಕೊಂಡಿರುವಂಥ ಕ್ಯಾಂಡಿಡೇಟು ಇವತ್ತು ಇಂಥಲ್ಲಿ ಕರಪ್ಷನ್ ಮಾಡಿದ್ದಾನೆ, ವಿಜಯನಗರದಲ್ಲಿ ಒಂದು ಯಾವುದೋ ಕಾಮಗಾರಿ ನಡೀತಾ ಇದೆ, ಅಲ್ಲಿ ರೂಲ್ಸ್ ಹೇಳುತ್ತೆ, ಫಲಕ ಹಾಕಬೇಕು, ಕಾಂಟ್ರಾಕ್ಟರ್ ಹೆಸರು ಹಾಕಬೇಕು, ಎಷ್ಟು ದುಡ್ಡು ಅಂತ ಹಾಕಿವೆ, ಸ್ಟಾರ್ಟ್ ಡೇಟ್, ಎಂಡ್ ಡೇಟ್, ಕ್ವಾಲಿಟಿ ಇನ್ಸ್ಪೆಕ್ಟ್ರು, ಅದೇ ಕ್ವಾಲಿಟಿ ಇಂಜಿನಿಯರ್ದು ಫಲಕ ಹಾಕಬೇಕು ಅಂತಿದೆ. ನಿಮ್ಮ DK ಶಿವಕುಮಾರ್ ಅವ್ರಿಗೆ ಅದೇ ಹೇಳ್ತೀನಿ, ನಿಮ್ಮ DK ಶಿವಕುಮಾರ್ ಅವರು ಇವತ್ತು ಹಂಗೆ ಹಾಕಿ, ಅದು ಕೂಡ ಹೊಣೆ ತೊಗೊಳಕ್ಕೆ ಅವ್ರು ತಯಾರಾಗಿರಬೇಕು ಅಂತ ಹೇಳ್ತೀನಿ. ತೊಗೊಂಡಿಲ್ಲ ಅಂತ ನಾನು ಹೇಳ್ತಾ ಇಲ್ಲ, ನಾನೇನು ಅವ್ರಿಗೆ ಹೋಗಿ ಕೇಳಿದ್ದೀನಿ ಅಂತ ಹೇಳ್ತಾ ಇಲ್ಲ. ಅಂದರೆ ಸ್ಪೀಕ್ ಆ್ಯಸ್ ಅ ಹೋಲ್ಸಮ್ ಪರ್ಸನ್. ಆಮೇಲೆ ಗುರುಗಳಾಗ್ಬಿಟ್ಟು ಮಾತಾಡಬಾರ್ದು ಅಂತ ನಾನು ಹೇಳಲ್ಲ, ಬಟ್ ಸಂಪೂರ್ಣವಾದ ಬಾಧ್ಯತೆ ಎರಡೂ ಕಡೆಯಿಂದ ತೋಲನೆ ಮಾಡೋರು ತೊಗೊಳ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದ ಅವ್ರಿಗೆ ವಂದನೆ ಮಾಡಿ ಕೇಳ್ಕೊಳ್ಳೋದು ಇಷ್ಟೇ. ಎಸ್, ಯು ಹ್ಯಾವ್ ಟು ಟೇಕ್ ಅ ಹೋಲ್ಸಮ್ ರೆಸ್ಪಾನ್ಸಿಬಿಲಿಟಿ. ಎಸ್ ಕಶ್ಯಪ್ ಸರ್, ಈಗ ಈಗಲೂ ಕೂಡ ಕೆಲ ಕಾಂಗ್ರೆಸ್ ನಾಯಕರು ಹೇಳ್ತಾ ಇರುವಂಥ BJPಯ ಷಡ್ಯಂತ್ರದಿಂದಾಗಿ ಇದೆಲ್ಲ ಬೆಳವಣಿಗೆ ನಡೀತಾ ಇದೆ ಅಂತ, ಕಣ್ಮುಂದೆ ಕಾಣ್ತಾ ಇದೆ ಏನು ನಡೀತಾ ಇದೆ ಅಂತ. ಆದರೂ ಕೂಡ BJP ನಾಯಕರ ಮೇಲೆ ಈ ರೀತಿಯ ಸ್ಟೇಟ್ಮೆಂಟ್ಗಳು ಬರೋದು, ಏನು ಹೇಳ್ತೀರಿ ಸರ್? ಈಗ ಒಲ್ಲದ ಹೆಂಡತಿ ಮೊಸರಲ್ಲಿ ಕಲ್ಲು, ಇದು ಯೂನಿವರ್ಸಲ್ ಟ್ರೂತ್. ಇದು ಹೆಂಡತಿ ಸರಿ ಇಲ್ಲ ಅಂತಂದರೆ ಮೊಸರಲ್ಲಿ ಕಲ್ಲು ಹುಡುಗೋದು. ಸರ್, ಈಗ ಸ್ವಲ್ಪ ಹಿಂದೆ ಮುಂದೆ ಹೋಗೋಣ. ಭಾರತೀಯ ಜನತಾ ಪಾರ್ಟಿಯ ಆಡಳಿತ ವೈಖರಿ ನೋಡಿ, ಇನ್ಡೆಪ್ತ್ ಹೋಗೋದು ಬೇಡ, ನೋಡಿ ಅವು ಸರಿ ಇಲ್ಲ ಅಂಥೇಳಿ ಇವರು ಮ್ಯಾಂಡೇಟ್ ಕೊಟ್ಟರು. ಯಾರಿಗೆ? ಕಾಂಗ್ರೆಸ್ನವರಿಗೆ. ಪಾದಯಾತ್ರೆ ಮಾಡಿದ್ರು, ಬಳ್ಳಾರಿ ಪಾದಯಾತ್ರೆ ಮಾಡಿದ್ರು, ಏನೇನೋ ಆಯ್ತದು. ಕೊನೆಗೆ 130, 140 ತಕ್ಕಂಥ
ಭೂತಪೂರ್ವ ವಿಜೇತರಾಗಿ ಚುನಾವಣೆನ ಎದುರಿಸಿದ್ರು. ಅಷ್ಟು ಜನ ಸಂಖ್ಯೆ ಬಂತು ಅವರಿಗೆ, ಅಷ್ಟು ಜನ MLAಗಳು ಬಂದರು. ಬಂದಾಗ ಅಲ್ಲೆಲ್ಲೂ ತೊಡಕಾಗಲಿಲ್ಲ. ಇಲ್ಲಿ ಆವಾಗೇನು ಡಿ ಕೆ ಶಿವಕುಮಾರ್ ಬಣ ಅಂತಾಗಲಿ, ಸಿದ್ದರಾಮಯ್ಯ ಬಣ ಅಂತಾಗಲಿ, ಅಥವಾ ಏನೋ ಪವರ್ ಶೇರಿಂಗ್ ಬಣ ಆಗಲಿ ಅಂತೇನು ಬರಲೇ ಇಲ್ಲ ಅಲ್ಲಿ. ಒಂದು ಶಾಸಕಾಂಗ ಪಕ್ಷದ ಇದರಿಂದ ಸಿದ್ದರಾಮಯ್ಯ ನಾಯಕರಾಗಿ ಆಯ್ಕೆಯಾದರು, ಉಪನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆಯಾದರು, ಮುಖ್ಯಮಂತ್ರಿಗಳಾದರು, ಒಬ್ಬರು ಉಪಮುಖ್ಯಮಂತ್ರಿಗಳಾದರು. ಆಮೇಲೆ ಇವರಿಬ್ಬರುಗಳು ಕೂಡ ಏನೇನು ಕೂಡ ರಾಜಕೀಯ ಸನ್ಯಾಸಿಗಳೇನಲ್ಲ. ಯಾರು ಸಿದ್ದರಾಮಯ್ಯ ಆಗಲಿ ಅಥವಾ ಡಿ ಕೆ ಶಿವಕುಮಾರ್ ಆಗಲಿ ರಾಜಕೀಯ ಸನ್ಯಾಸಿಗಳೇನಲ್ಲ. ಅವರು ಅಹಿಂದ ಆಯುಧದ ಮೂಲಕ ಏನೋ ಅಧಿಕಾರ ಸ್ಥಾಯಿಗಳನ್ನು ತುಂಬ ವರ್ಷಗಳಿಂದ ಅನುಭವಿಸ್ತಾ ಬಂದರು. ಉಪಮುಖ್ಯಮಂತ್ರಿ ಆದರು, ಮಂತ್ರಿ ಆದರು, ಟರ್ಮು ಬೇರೆ ಬೇರೆ ಏನು ಗಡಿನಾಡಿಂದ ಶುರು ಮಾಡತಕ್ಕಂಥ ಅವರ ಬದುಕಿನ ರಾಜಕೀಯ ಪಥ ಇವತ್ತು ಸೆಕೆಂಡ್ ಟರ್ಮ್ ಥರ್ಡ್ ಟರ್ಮ್ ಮುಖ್ಯಮಂತ್ರಿ ಥರ ಆಯಿತು. ದೇವರಾಜ ಅರಸ್ ಬಿಟ್ಟರೆ ಹೆಚ್ಚು ಕಾಲ ಏನು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಒಂದು ಅವಕಾಶ ಅಥವಾ ಕೀರ್ತಿ ಅವ್ರಿಗೆ ಹೋಗುತ್ತೆ. ಡಿ ಕೆ ಶಿವಕುಮಾರ್ ಕೂಡ 97ರಿಂದ ಶುರು ಮಾಡಿದ್ದ ರಾಜಕೀಯದ ಅವ್ರ ಪ್ರಯಾಣ ಇಲ್ಲಿ ತನಕ ತಂದುಬಿಡ್ತು. ಅವರು ಕೂಡ ರಾಜಕೀಯ ಸನ್ಯಾಸಿಯೇನಾಗಲಿಲ್ಲ. ಇಲ್ಲಿ ಬೇಡ್ಕೊಳ್ಳೋದೇನಿಲ್ಲ. ಇದೇನಂತಂದರೆ ಪವರ್ ಗೇಮು. ಏನು ಪವರ್ ಗೇಮು? ಬಯಲಾಟ ಅಂತ ಕರಿತೀವಿ ನಾವು ಇದನ್ನು. ಇನ್ನು ನಾನು ಹೊಡೆದಂಗೆ ಮಾಡ್ತೀನಿ, ನೀನು ಹತ್ತಂಗೆ ಮಾಡು ಅಂತ ಪವರ್ ಗೇಮ್ ಇದು. ನಮಗೆಲ್ಲೂ ಕೂಡ ಜನಸಂಖ್ಯೆ ಆಧಾರಿತವಾದ ರಾಜಕಾರಣ, ಆಧಾರಿತವಾದ ರಾಜಕೀಯ ಅಥವಾ ಏನಿದೆ ಅದು ವಿಧಾನಸೌಧದಲ್ಲಿ ಅವ್ರ ಸಂಖ್ಯಾವಾರಿ ಕಡಿಮೆ ಏನಿರಲಿಲ್ಲ, ಸಂಖ್ಯಾವಾರು ಸರಿಗೆ ಇತ್ತು. ಅದಕ್ಕೆ ತಕ್ಕ ವಿರೋಧ ಪಕ್ಷಗಳು ಇರಲಿಲ್ಲ. ಶಾಡೋ ಮುಖ್ಯಮಂತ್ರಿ ಆಗಿರಬೇಕಾಯ್ತು, ವಿರೋಧ ಪಕ್ಷಗಳು ಇರಲಿಲ್ಲ. ಇವರು ನಮ್ಗೆ ಹೆಂಗೂ ಸಂಖ್ಯಾಬಲ ಜಾಸ್ತಿ ಜೋರಿದೆ, ನಮ್ಮನ್ನು ಮುಟ್ಟಕ್ಕಾಗಲ್ಲ ಅಂತ ಹೇಳಿ ಅವರು ಆಡಿದ್ದೇ ಆಟ. 2 ವರ್ಷಗಳ ಆಟ ಆಡಿದ್ರು. ಒಂದು ಪ್ರಶ್ನೆ ಹುಟ್ಟು ಕಾಡೋದೇನಂತಂದರೆ, ಅವ್ರ ಮಧ್ಯೆ ಏನಾದರೂ ಶುರುವಿನಲ್ಲೇ ಮಧ್ಯೆ ಏನಾದರೂ ಸಮಸ್ಯೆಗಳಾಗಿದ್ದರೆ ಆಗಿದ್ದಾಗಲಿ, ಅದು ಯಾವುದೇ ಥರ ಒಪ್ಪಂದಗಳಾಗಿದ್ದಾಗ ಅದನ್ನು ಅವತ್ತು ಡಿಕ್ಲೇರ್ ಮಾಡಿದ್ದೀರಿ. ಇವತ್ತು ರಾಜಕೀಯದ ಏನೋ ಬಯಲಾಟಗಳು ಆಗ್ತಾನೇ ಇರಲಿಲ್ಲ. ಕ್ಲೀನಾಗಿ ಅವ್ರ ಪಾಡ್ಗವರು ಕೆಳಗಿಳಿತಿದ್ರು. ರಾಜಕೀಯ ಈಗ ಹೆಂಗೆ ಒಬ್ಬ ಕಮಿಷನರ್ ಆಫ್ ಪೊಲೀಸು ಬೇರೆ ಕಡೆ ರಿಟೈರ್ಡ್ ಆಗಬೇಕಾದ್ರೆ ಅವ್ನು ಹೆಂಗೆ ಅಥವಾ ಬೇರೆ ಕಡೆ ಪೋಸ್ಟ್ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಹೆಂಗೆ ಅವರು ತಮ್ಮ ರಾಜದಂಡವನ್ನು ಕೊಟ್ಟು ಹೋಗ್ತಾರೆ, ಹಾಗೆ ಅವ್ರು ರಾಜದಂಡ ಕೊಟ್ಬಿಟ್ಟು ಅವನ ಮರ್ಯಾದೆಯಿಂದ ಕೆಳಗಿಳಿಸಿ ಆತನ ಕೂಡಿಸಿ ಅವನಿಗೆ ಪಟ್ಟಾಭಿಷೇಕ ಮಾಡಿ ಹೋಗ್ಬೋದಾಯಿತು. ಇಲ್ಲಿ ಆಗಿದ್ದೇನು, ಒಂದು ಕಡೆ ಅಹಂಕಾರದ ಇಬ್ಬರು ಅಹಂಕಾರಿಗಳೇ. ಯಾರು? ಸಿದ್ದರಾಮಯ್ಯನೂ ಅಹಂಕಾರಿನೇ, ಡಿ ಕೆ ಶಿವಕುಮಾರ್ ಅಹಂಕಾರಿನೇ. ಈ ಜನಗಳ ಭಾವನೆಗಳನ್ನ ಅರ್ಥ ಮಾಡ್ಕೋತಾನೆ ಇಲ್ಲ ಅವರು. ನಮ್ಮನ್ನು ಆಯ್ಕೆ ಮಾಡಿದ ಜನಗಳು ನಾಟ್ ಡಿ ಕೆ ಶಿವಕುಮಾರ್ ಯಾವ ಶಾಸಕರ ಮೂಲಕ ನಿಮ್ಮನ್ನು ಜನಾದೇಶ ಕೊಟ್ಟರು, ಆ ಜನಾದೇಶ ಇಟ್ಕೊಂಡು ನೀವು ಮುಖ್ಯಮಂತ್ರಿ ಆದ್ರಿ. ಜನಾದೇಶ ಕೊಡ್ತಿದ್ರಿ ಏನು ಮಾಡ್ತಿದ್ರಿ? 140 ಜನ ಜನಾದೇಶ ಕೊಟ್ಟಿದ್ರಿ, ನೀವೇನು ಮಾಡ್ತಿದ್ರಿ? ಏನು ಕಿಸಿತಿದ್ರಿ? ಜನಾದೇಶ ಕೊಟ್ಟರು, ಸಮರ್ಥ ಜನಾದೇಶ ಬಂತು, ಮುಖ್ಯಮಂತ್ರಿ ಆದ್ರಿ, ಉಪಮುಖ್ಯಮಂತ್ರಿ ಆದ್ರಿ. ಸರಿನಾ? ಅದೆಲ್ಲವೂ ಬಂತು ನಿಮಗೆ. ಎಲ್ಲ ಊಟದ ಕಾರ್ ಬಂತು, ಹೊಸ ಹೊಸ ಬಂಗಲೆಗಳು ಬಂತು, ಕಾರ್ಗಳು ತೊಗೊಂಡ್ರಿ, ಎಲ್ಲ ಸರಿಯೇ. ಆಮೇಲೆ ಏನೋ ಸ್ವರ್ಗ ಇಳಿಸ್ತೀವಿ ಅಂತ ಹೊರಟ್ರಿ ನೀವು. ಬೆಂಗಳೂರು ನೋಡೇ ಬಿಡ್ತು. ನಿಮ್ಮ ಸ್ವರ್ಗನ ಗುಂಡಿಗಳಲ್ಲಿ ನೋಡ್ತೋ, ನಿಮ್ಮ ಸ್ವರ್ಗನ ಟ್ರಾನ್ಸ್ಫಾರ್ಮಲ್ಲಿ ನೋಡ್ತೋ, ನಿಮ್ಮ ಸ್ವರ್ಗನ ಗುತ್ತಿಗೆದಾರ ಸೆಟ್ಲ್ಮೆಂಟಲ್ಲಿ ನೋಡ್ತೋ, ನಿಮ್ಮ ಸ್ವರ್ಗ ಎಲ್ಲ ನೋಡಿಬಿಡ್ತು. ಸರ್ಕಾರ ಎಲ್ಲ ಥರದ ಜನ ನೋಡ್ಬಿಟ್ರದನ್ನು, ಅವ್ರ ಸ್ವರ್ಗವನ್ನು ಇಳಿಸಿದ್ದನ್ನು. ಪ್ರಶ್ನೆ ಹುಟ್ಟದ್ದು ಎಲ್ಲಿ ಅಂತಂದರೆ, ಇದು ಯಾವಾಗ ಇದು ಮಾವಿನ ಹಣ್ಣು ಮರದ ಅಧಿಕಾರದ ಮಾವಿನ ಮರ ಅಂತ ಬಂದಾಗ ಕಿತ್ಕೊಳ್ಳೋಕೆ ಎಲ್ಲರೂ ನೋಡ್ತಾರೆ. ನಾನೇ ಸ್ವಲ್ಪ ಕಿತ್ಕೋಬೇಕು, ನಂದೆಲ್ಲಿ ಹಣ್ಣು ಕಿತ್ಕೊಳ್ಳಿ ಅಂತ ನೋಡ್ತಾರೆ. ಇವತ್ತೆಲ್ಲ ತಗೋತಿದ್ದಾರಲ್ಲ ಎಲ್ಲರೂ ಕೂಡ, ಯಾರು ಪವರ್ ಎಂಜಾಯ್ ಮಾಡ್ತಿದ್ದಾರೆ ಅವರೆಲ್ಲ ಅನುಭವಿಗಳೇ. ಈಗೇನಂತಂದರೆ, ಈಗೇನಾಗಿದೆ, 2 ವರ್ಷದ ಏನು ಒಂದು ಒಪ್ಪಂದ ಆಗಿದೆ ಅಂತ ಏನು ಹೇಳ್ತಾರೆ, ಅದರಲ್ಲಿ ಡೊಮೈನಲ್ಲಿ ಬರಲೇ ಇಲ್ಲ. ಇವನ್ ಹೈಕಮಾಂಡ್ ಕೂಡ ಏನು ಹೇಳ್ಬೋದಾಯ್ತು, ಆಗಿಲ್ಲ ಅಂತಂದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಅದು ಚರ್ಚೆ ಆಗ್ತಿರ್ಲಿಲ್ಲ ಸರ್. ಬೆಂಕಿಲಿದೆ ಹೋಗಿ ಆಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರ್ತೀನಿ ಸರ್, ಹೋಗಾರ ಸರ್ ಹೋಗಿ ಬರ್ತೀನಿ. ಹೋಗಾರ ಸರ್, ಈಗ ಈ ಒಳ ಒಪ್ಪಂದಗಳು ಅಂತ ಏನಿದಾವಲ್ಲ, ಈ ಒಳ ಒಪ್ಪಂದಗಳು ಆದರ್ಶ ರಾಜಕಾರಣಕ್ಕೆ ಎಷ್ಟು ಮಾರಕ? ಒಳ ಒಪ್ಪಂದಗಳು ಈ ರಾಜಕಾರಣಕ್ಕೆ ಎಷ್ಟು ಮಾರಕವಾಗಿರುತ್ತೆ ಅಂತ. ಒಳ ಒಪ್ಪಂದ ಆಗಲಿ ಅಥವಾ ಒಪ್ಪಂದಾಗಿ ಮಾಡ್ಕೊಳ್ಳುವಂಥ ಒಪ್ಪಂದಗಳಾಗಲಿ, ಅವುಗಳನ್ನು ಹಾನರ್ ಮಾಡೋದಾದರೆ ಯಾರು ಆ ಒಪ್ಪಂದದ ಒಳಗಡೆ, ಅದು ಪಾರ್ಟಿಯ ಒಳಗಿನ ಅವರ ಒಂದು ಇಂಟರ್ನಲ್ ಅರೇಂಜ್ಮೆಂಟ್ ಅದು. ಅದರಿಂದ ರಾಜ್ಯದ ಜನರಿಗೆ, ರಾಜ್ಯದ ಆಡಳಿತಕ್ಕೆ, ರಾಜ್ಯದ ಅಭಿವೃದ್ಧಿಗೆ ಏನು ತೊಂದರೆ ಆಗದೇ ಇದ್ರೆ ಅವರು ಯಾರ್ಯಾರು ಸೇರ್ಕೊಂಡು ಒಳ ಒಪ್ಪಂದನೋ ಹೊರ ಒಪ್ಪಂದನೋ ಮಾಡ್ಕೊಂಡಿರ್ತಾರೆ, ಅವರು ಆ ರೀತಿಯ ಒಪ್ಪಂದಗಳನ್ನು ಹಾನರ್ ಮಾಡೋದಾದರೆ ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಉಳಿದವರು ಏನು ಹೇಳೋಕ್ಕಾಗಲ್ಲ, ಅದು ಅವರವ್ರ ಪಾರ್ಟಿಯ ಇಂಟರ್ನಲ್ ಅಡ್ಜಸ್ಟ್ಮೆಂಟು. ಪ್ರಾಬ್ಲಮ್ ಯಾವಾಗ ಆಗತ್ತೆ ಅಂತಂದ್ರೆ, ಇವರು ಒಳ ಒಪ್ಪಂದನೋ ಏನೋ ಒಂದು ಒಪ್ಪಂದನ ಮಾಡ್ಕೊಂಡು
ಮಾಡಿಕೊಂಡು ಅದನ್ನು ಹಾನರ್ ಮಾಡದೆ ಕಿತ್ತಾಟ ಮಾಡಿ ಈ ರುಟೀನ್ ಅಡ್ಮಿನಿಸ್ಟ್ರೇಷನ್ ಮೇಲೆ ಅದರಿಂದ ಎಫೆಕ್ಟ್ ಆದರೆ, ರುಟೀನ್ ಕೆಲಸಗಳು ಏನಾಗಬೇಕಾ ಆ ಕೆಲಸಗಳಾಗದೇ ಇದ್ರೆ, ಅಭಿವೃದ್ಧಿಗೆ ಏನಾದರೂ ತೊಂದರೆ ಆದರೆ, ಆಡಳಿತಕ್ಕೆ ತೊಂದರೆ ಆದರೆ ಅವಾಗ ಮಾತ್ರ ಅದು ಜನರಿಗೆ ಅಫೆಕ್ಟ್ ಆಗುತ್ತೆ. ಹೀಗಾಗಿ ಈ ಇಂಟರ್ನಲ್ ಅವರ ಅರೇಂಜ್ಮೆಂಟ್ ಅಂದ್ರೆ ಸರ್ ನೀವು ಹೇಳ್ತಾ ಇರೋದು ಏನು ಬೇಕಾದರೂ ಮಾಡ್ಕೊಳ್ಳಿ, ಒಳಗಡೆ ಏನಾದರೂ ನಡೀಲಿ, ಬಟ್ ಜನರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಬೇಕು ಅಂತ. ಬಟ್ ಈಗ ನಾನು ಹೇಳ್ತಾ ಇರೋದು ಜನರಿಂದ ಆಯ್ಕೆ ಆಗಿರುವಂಥದ್ದು, ಜನ ಹೇಳ್ತಿದ್ದಾರೆ ಈಗ CM ಬದಲಾವಣೆ ಬೇಕು ಅಂತ. ಜನ ಅಂತೂ ಕೇಳಿಲ್ಲಲ್ಲ. ಸಿದ್ದರಾಮಯ್ಯನವರು CM 5 ವರ್ಷ ಇರ್ತಾರೆ ಅಂತ ಹೇಳಿದಾಗ ಮಾತ್ರ ಜನ ಅವ್ರನ್ನ ಆಯ್ಕೆ ಮಾಡಿದ್ದು. ಇದರ ಮಧ್ಯೆ ಈ ರೀತಿ ಗೊಂದಲದಾಗ ಜನರಿಗೆ ಏನು ಮೆಸೇಜ್ ಹೋಗುತ್ತೆ ಅಂತ. ಅಲ್ಲಲ್ಲ, ಜನ ಕೇಳ್ತಾ ಇದ್ದಾರೋ ಜನ ಕೇಳ್ತಾ ಇಲ್ವೋ ಅಂತ ಹೇಳಿ ನಾವು ಇದನ್ನು ಖಚಿತವಾಗಿ ಹೇಳಲಿಕ್ಕೆ ಆಗಲ್ಲ. ಯಾಕೆ ಹೇಳೋಕ್ಕಾಗಲ್ಲ ಅಂತಂದರೆ, ನಮ್ಮ ಒಂದು ಸಿಸ್ಟಮ್ ಹೇಗಿದೆ ಅಂದರೆ, ಒಂದು ಸಾರಿ ನಾವು ವೋಟ್ ಹಾಕಿ ನಮ್ಮ MLAನ ಆಯ್ಕೆ ಮಾಡಿಬಿಟ್ರೆ ಆಮೇಲೆ ಆ MLA ಮುಖ್ಯಮಂತ್ರಿಯನ್ನ ಆಯ್ಕೆ ಮಾಡ್ತಾರೆ. ಅವಾಗ ಜನರಿಗೆ ಏನೂ ಒಂದು ಸೇ ಇರೋದಿಲ್ಲ, ಅವ್ರಿಗೇನು ಹೇಳಲಿಕ್ಕೆ ಆಗೋದಿಲ್ಲ. ನಾವೊಂದು ಪಬ್ಲಿಕ್ ಒಪಿನಿಯನನ್ನು ಹೇಳ್ಬೋದು, ಅದರಿಂದ ಒಂದು ಅಭಿಪ್ರಾಯ ರೂಪುಗೊಳ್ಬೋದು, ಅದೆಲ್ಲ ಇರ್ಬೋದು. ಆದರೆ ವಾಸ್ತವವಾಗಿ ಇದು ಒಂದು ರೀತಿ ನಾವು ನಮ್ಮ MLAಗೆ ಆ ಒಂದು ಜವಾಬ್ದಾರಿಯನ್ನು ಕೊಟ್ಬಿಟ್ಟಿರ್ತೇವೆ. ಯಾರ ಪರವಾಗಿ MLAಗಳಿದ್ದಾರೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅಂತಿಮವಾಗಿ ಈ ವಿಚಾರ ಇವತ್ತು ನಡೀತಾ ಇರುವಂಥ ನಾಯಕತ್ವದ ಬಿಕ್ಕಟ್ಟೇನಿದೆ, ಈ ವಿಚಾರನೂ ಕೂಡ ಬಹಳ ಇದು ತಾರಕಕ್ಕೆ ಹೋದರೆ ಕೊನೆಗೆ ಹೆಡ್ ಕೌಂಟ್ ಮಾಡುವ ಪರಿಸ್ಥಿತಿಗೂ ಬರ್ಬೋದು. ಹೆಡ್ ಕೌಂಟ್ ಮಾಡುವಂಥ ಪರಿಸ್ಥಿತಿ ಬಂದಾಗ ಯಾರ ಬಳಿ ಹೆಚ್ಚಿನ MLAಗಳಿದ್ದಾರೆ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದರೆ ಹೆಡ್ ಕೌಂಟ್ ಮಾಡೋದಕ್ಕಿಂತ ಮುಂಚೆನೇ ಅವರ ಒಪ್ಪಂದನೋ ಅಥವಾ ಹೈಕಮಾಂಡ್ ಆಶೀರ್ವಾದನೋ ಅಥವಾ ಅವರ ಜಾತಿ ಬೆಂಬಲನೋ ಇನ್ನೊಂದು ಮತ್ತೊಂದು ಈ ಎಲ್ಲದರ ಆಧಾರದ ಮೇಲೆ ಒಂದು ನಿರ್ಧಾರವನ್ನು ಕೈಗೊಳ್ಳಬೇಕು ಅನ್ನೋ ಒಂದು ಪ್ರಯತ್ನವನ್ನು ಈಗ ಮಾಡ್ತಾ ಇದ್ದಾರೆ. ಪಕ್ಷ ಏನಾದರೂ ಆ ಥರದ ಒಂದು ನಿರ್ಧಾರವನ್ನು ಕೈಗೊಂಡ್ರೆ, ಅದನ್ನ ಎರಡು ಕಡೆಯವರು ಕೂಡ ಒಪ್ಕೊಂಡ್ರೆ ಇದು ಸಾಲ್ವ್ ಆಗ್ಬೋದು. ಇಲ್ಲಾದರೆ ಅಂತಿಮವಾಗಿ ಏನು ಡೆಮೋಕ್ರಸಿನಲ್ಲಿ ಹೆಡ್ ಕೌಂಟು, ಶಾಸಕರು ಯಾರ ಕಡೆ ಜಾಸ್ತಿ ಇದ್ದಾರೆ ಯಾರ ಕಡೆ ಕಡಿಮೆ ಇದ್ದಾರೆ ಅಲ್ಲಿಗೆ ಹೋಗಿ ನಿಲ್ಲತ್ತೆ. ಎಸ್ ಅರವಿಂದ್ ಸರ್. ಸರ್, ಇದರಲ್ಲಿ ಒಂದು ಎರಡು ನಮ್ಮ ಈಗ ಹಿರಿಯ ಪತ್ರಕರ್ತರು ಮಾತಾಡಿದ್ದು ನಾನು ಕೇಳ್ಕೊಂಡೆ. ಬಟ್ ಇದರಲ್ಲಿ ಆ್ಯಸ್ ಅ ವಿಶ್ಲೇಷಕರಾಗಿ, ನಾವು ಹಿತಚಿಂತಕರಾಗಿ, ನಾನ್ ಪೊಲಿಟಿಕಲ್ ಪರ್ಸನ್ಸ್ ಡಿಸ್ಕಸಿಂಗ್ ಅಂತ ತೊಗೊಂಡಾಗ ದೇರ್ ಆರ್ 2-3 ಆಸ್ಪೆಕ್ಟ್ಸ್ ದ್ಯಾಟ್ ವಿ ಹ್ಯಾವ್ ಟು ಡಿಸ್ಕಸ್. ಇದು ಒಳ ಒಪ್ಪಂದಗಳು, ಇದು ಒಂದೇದಲ್ಲ, ಮೊದಲೇದಲ್ಲ. 2020 ಒಪ್ಪಂದ ಆಗಿತ್ತು. ದೇವೇಗೌಡರು ಅಂತ ಒಳ ಒಪ್ಪಂದಗಳು ಮಾಡ್ತಾನೇ ಬಂದರು, ಅವ್ರಿಗೆ ಇಷ್ಟು ಮಿನಿಸ್ಟ್ರಿಶಿಪ್ ಬೇಕು ಇದು ಬೇಕು ಅಂತ. ಈಗಲೂ ಕೂಡ ಯಡಿಯೂರಪ್ಪ ಅವ್ರು ಹೋಗ್ತಾ ಇರುವಾಗಲೂ ಒಳ ಒಪ್ಪಂದ ಮಾಡ್ಕೊಂಬಿಟ್ಟು ಮಗನ ಇಲ್ಲಿ ಕೂಡಿಸ್ಬೇಕು, ಬೇರೆ ಈ ಪೋಸ್ಟ್ ಬರಬೇಕು, ಇವನು MP ಆಗಬೇಕು, ಅವ್ನು MLA ಆಗಬೇಕು, ಇವರು ಇದು ಹೆಲ್ದಿ ವೈಬ್ರೆಂಟ್ ಡೆಮೋಕ್ರಸಿಯ ಚಿಹ್ನೆ ಅಲ್ಲ. ಅದು ಆಗ್ತಾ ಬಂದಿದೆ. ದೇರ್ ಇಸ್ ಅದು ಪ್ರತೀತಿಗಳನ್ನು ನಾವು ನೋಡ್ತಾ ಇರ್ತೀವಿ. ಎಕ್ಸಾಂಪಲ್ಸ್ ವಿ ಹ್ಯಾವ್ ಸೀನ್ ಇಟ್ ಇನ್ ಡಿಫ್ರೆಂಟ್ ಫಾರ್ಮ್ಸ್, ಬಟ್ ದಟ್ ಈಸ್ ನಾಟ್ ಹೆಲ್ದಿ ಪಾಲಿಟಿಕ್ಸ್. ವಿ ಹ್ಯಾವ್ ಟು ಸೆಟ್ ಅಸೈಡ್ ದಟ್, ಆ್ಯಂಡ್ ಆಸ್ ವಿ ಪ್ರೋಗ್ರೆಸ್ ವಿ ಹ್ಯಾವ್ ಟು ಸೆಟ್ ಎನ್ ಎಕ್ಸಾಂಪಲ್ಸ್ ಆಫ್ ಅ ಡಿಫ್ರೆಂಟ್ ಎಕ್ಸಾಂಪಲ್ಸ್. ಒಂದು ನಾವು ನೋಡ್ತಾ ಬಂದ್ವಿ, ನಾನು ಮೊದಲು ಒಂದು ಸತಿ ಹೇಳಿದ್ದೀನಿ ಈ ವಿಚಾರನ. ಡೆಲ್ಲಿ ವಿಚಾರದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಓಪನ್ ಲೆಟರ್ ಬರೀತಾರೆ. 2014 and 15 ಎಲೆಕ್ಷನ್ ಆದಾಗ ಓಪನ್ ಆಗಿ ಲೆಟರ್ ಬರೀತಾರೆ. BJPಗೂ ಬರೀತಾರೆ, ಕಾಂಗ್ರೆಸ್ಗೂ ಬರೀತಾರೆ. ಆ್ಯಂಡ್ ಇಟ್ ವಾಸ್ ನಾಟ್ ಅ ಹಿಡನ್ ಲೆಟರ್. ಎಜೆಂಡಾ ವಾಸ್ ವೆರಿ ಕ್ಲಿಯರ್. ನಮ್ಗೆ ಇದು ಬೇಕು ಅದು ಬೇಕು ಅಲ್ಲ, ನಮ್ಗೆ ಇದು ಬೇಕು ಅನ್ನೋದನ್ನ ಓಪನ್ ಆಗಿ ಬರೀತಾರೆ. ಹೂ ಎವರ್ ಅಗ್ರೀಸ್ ವಿ ಆರ್ ರೆಡಿ ಟು ಟೈ ಅಪ್, ಎಲ್ಸ್ ವಿ ವಿಲ್ ನಾಟ್ ಅಂತ. ಯಾಕಂದರೆ ಅವಾಗ ಸಂದರ್ಭ ಹೇಗೆ ಬಂದಿರುತ್ತಂದರೆ, ನೀವು ನಿಮ್ಮ ಗೌರ್ಮೆಂಟೇ ಫಾರ್ಮ್ ಮಾಡಲ್ಲ, ನಾ ಯಾರ ಜೊತೆ ಜಾಯ್ನ್ ಆಗಿ ಅಂತ ಏನು ಹೇಳ್ತಾ ಇದ್ದೀರಾ, ಇಟ್ ಈಸ್ ನಾಟ್ ಆ್ಯಕ್ಚುಲಿ ಇನ್ ಅಕಾರ್ಡೆನ್ಸ್ ವಿತ್ ದ ಡೆಮೋಕ್ರೆಟಿಕ್ ಸಿಸ್ಟಮ್. ನೀವು ಅದಕ್ಕೆ ಎಲೆಕ್ಷನಲ್ಲಿ ಭಾಗಗೊಂಡಿದ್ದಾರೆ ಅಂದರೆ ಯು ಹ್ಯಾವ್ ಟು go try for to become a chief minister and form a government. You should not create ಇಂಫೇಸ್. ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ತಟಸ್ಥವಾಗಿ ಬಂದು ನಿಲ್ಲೋದಂಥದ್ದಲ್ಲ ಅಂತ ಹೇಳಿದಾಗ ಆ ಪರಿಸ್ಥಿತಿ ಬರುತ್ತೆ. ವಿ ಹ್ಯಾವ್ ಟು ಟೇಕ್ ದೋಸ್ ಎಕ್ಸಾಂಪಲ್ಸ್ ಆಲ್ಸೋ. ನಾವು ಬರೀ ಒಂದಿಷ್ಟು ಅವ್ರು ಹೇಗೆ ಸಬ್ಸಿಡಿ ಕೊಟ್ಟರು ಕಾಪಿ ಮಾಡಿದ್ರಿ, ಇನ್ನೊಂದೇನೋ ಕಾಪಿ ಮಾಡಿ ಟೀಕೆ ಮಾಡಿದ್ರಿ, ಅದಲ್ಲ. ಅದ್ರ ಜೊತೆಗೆ ಒಳ್ಳೆಯ ಎಕ್ಸಾಂಪಲ್ನು ಕೂಡ ನಾವು ಚರ್ಚೆ ಮಾಡಿ ಹೋಗಬೇಕಾಗತ್ತೆ, ಜನರ ಗಮನಕ್ಕೆ ಬರಬೇಕಾಗತ್ತೆ, ಆ ರೀತಿ ಚರ್ಚೆಗಳು ಡಿಸ್ಕಷನ್ ಆಗಬೇಕಾಗತ್ತೆ. ಸೊ ಒಳ ಒಪ್ಪಂದಗಳು ಆದಷ್ಟು ಪಾರದರ್ಶಕವಾಗಿದ್ದು ಜನರ ಎದುರುಗಡೆ ಇದೇ ಒಪ್ಪಂದ ಆಗಿದ್ದಿದ್ರೆ ಇಷ್ಟು ಒತ್ತಡನೇ ಇರ್ತಾ ಇರಲಿಲ್ಲ, ಹೈಕಮಾಂಡ್ಗೂ ಪ್ರೆಷರ್ ಇರ್ತಾ ಇರಲಿಲ್ಲ. ಏನು ಒಪ್ಪಿದ್ದೀರಾ ಮಾಡಿ ಅಂತ ಇದ್ರು, ಇಲ್ಲ ಒಪ್ಪಿಲ್ಲ ಅಂದರೆ ಒಪ್ಪಿಲ್ಲ ಅನ್ನೋದು ಆಗ್ತಾಯಿತ್ತು. ಸೊ ವಿ ಶುಡ್ ಆಲ್ವೇಸ್ ಎನ್ಕರೇಜ್ ಟ್ರಾನ್ಸ್ಪರೆನ್ಸಿ. ಆ್ಯಂಡ್ ಒಳ ಒಪ್ಪಂದಗಳು ಯಾವಾಗಲೂ ಮಾರಕವಾಗೇ ಪರಿಗಣಿಸಿದೆ ಹೊರತು, ಹೌದು ಇನ್ಫಾರ್ಮಲ್ ಆಗಿ ಒಂದಿಷ್ಟು ಮುಂದೆ ಹೋಗೋಕ್ಕೆ ಸಹಾಯ ಮಾಡಿರ್ಬೋದು, ಬಟ್ ಓವರ್ ಆಲ್ ಪಿಕ್ಚರ್ ವಿ ಶುಡ್ ಆಲ್ವೇಸ್ ಟು ಲುಕ್ ಫಾರ್ ಅ ವೈಬ್ರೆಂಟ್ ಡೆಮೋಕ್ರೆಟಿಕ್ ಸೆಟಪ್. ಆ್ಯಂಡ್ ಆಸ್ ವಿ ಮಾಡರ್ನೈಸ್. ಹುಂಗಾರ್ ಸರ್ ಹೇಳ್ತಾ ಇದ್ರು ಶಾಸಕರ ಬೆಂಬಲವೇ ಅಂತಿಮ ನಿರ್ಧಾರ ಅಂತ. ನಿಮ್ಗೆ ಅನ್ಸುತ್ತಾ ಶಾಸಕರ ಬೆಂಬಲ ಹೈಕಮಾಂಡ್ ತೀರ್ಮಾನ? ದಟ್ ವೆರಿ ಪಾಯಿಂಟ್ ಸರ್ ಹೇಳಿರೋ ಪಾಯಿಂಟಿಂದನೇ ನನಗೆ ಇದು ಉದ್ಭವಿಸಿದ್ದು. ಭಾಳ ಉತ್ತಮವಾಗಿ ಹೇಳಿದ್ರು.
ಇಂಟರ್ನಲ್ ಡೆಮೋಕ್ರಸಿಗೂ ಕೂಡ ನಾವು ಆದ್ಯತೆ ಕೊಡ್ತಾ ಹೋಗಬೇಕಾಗತ್ತೆ. ಮಧ್ಯದಲ್ಲಿ ರಾಹುಲ್ ಗಾಂಧಿ ಒಂದ್ಸತಿ ಹಿಡಿದಿದ್ರು ಕಾಂಗ್ರೆಸ್ಸಲ್ಲಿ, ಅದನ್ನು ಮಾಡಿಸೋಣ, ಇಂಟರ್ನಲ್ ಎಲೆಕ್ಷನ್ಸ್ ಮಾಡಿಸ್ಬಿಟ್ಟು ಒಬ್ಬ ಕ್ಯಾಂಡಿಡೇಟನ್ನು ಹುಡ್ಕೋದು ಇಲ್ಲ ಒಪಿನಿಯನ್ ಹುಡ್ಕೋದು, ದಟ್ ಮೈಟ್ ನಾಟ್ ಬಿ ಫೈನಲ್, ಬಟ್ ಅಟ್ಲೀಸ್ಟ್ ಅದೊಂದು ಜರಡಿ ಹಿಡ್ದಂಗೆ ಆಗುತ್ತೆ. ಒಂದಿಷ್ಟು ಜನರ ಬೆಂಬಲ ಎಷ್ಟಿದೆ ಅನ್ನೋದು ನೋಡೋದಾಗುತ್ತೆ. ಒಂದಿಷ್ಟು ಜನರ ಸಮರ್ಥನೆ ಯಾರಿಗೆ ಕೊಡ್ತಾ ಇದ್ದಾರೆ, ಕಾರ್ಯಕರ್ತರು ಯಾರು ಸಮರ್ಥನೆ ಕೊಡ್ತಾ ಇದ್ದಾರೆ, ಯಾವ ಕಾರ್ಯಕ್ರಮಕ್ಕೆ ಏನು ಹೇಳ್ತಾ ಇದ್ದಾರೆ. ಇದು ಸರ್ ಒಂದು ಹೇಳ್ತಾ ಇದ್ರು, ವಿ ಆರ್ ಇನ್ ರೆಪ್ರೆಸೆಂಟೇಟಿವ್ ಪಾಲಿಟಿಕ್ಸ್, ಅಂದರೆ ಡೆಮೋಕ್ರೆಟಿಕ್ ಸಿಸ್ಟಮ್. ನಾವು ಒಂದ್ಸತಿ ವೋಟ್ ಮಾಡಿದ್ಮೇಲೆ ನಮ್ಮ ಹತ್ರ ಕಂಟ್ರೋಲ್ ಇರಲ್ಲ ಅಂತ. ಬಟ್ ಅದ್ರ ಕಡೆ ಕೂಡ ನಾವು ಒಂದಿಷ್ಟು ಕೆಲಸಗಳನ್ನು ಮಾಡ್ತಾ ಬಂದಿದ್ದೀವಿ. ರೆಪ್ರೆಸೆಂಟೇಟಿವ್ ಪಾಲಿಟಿಕ್ಸ್ ಶುಡ್ ನಾಟ್ ಬಿ ಲೈಕ್ ಗಿವಿಂಗ್ ಅ ಕಾಂಟ್ರಾಕ್ಟ್, ಹೌ ಎವರ್ ಯು ಕ್ಯಾನ್ ಡೀಲ್ ವಿತ್ ಮೀ ಫಾರ್ ದ ನೆಕ್ಸ್ಟ್ 5 years. ಆಫ್ಟರ್ 5 years ನೀ ಇರ್ತೀಯೋ ಬಿಡ್ತೀಯೋ ಅನ್ನೋ ಡಿಸೈಡ್ ಮಾಡ್ತೀವಿ. ಬಟ್ ಫಾರ್ ದ 5 years ಇಟ್ ಇಸ್ ನಾಟ್ ಅ ಕಾಂಟ್ರಾಕ್ಟ್ ದಟ್ ಯು ವಿಲ್ ಡೀಲ್ ಹವೆವರ್ ವಿತ್ ಮೀ. ಈ ಕಾಂಗ್ರೆಸ್ಸಿಂದ ಎಲೆಕ್ಟ್ ಆಗ್ಬಿಟ್ಟು ಬಿಜೆಪಿ ವೋಟ್ ಹಾಕ್ಬಿಟ್ಟು ಈ ಎಲೆಕ್ಷನ್ ನಿಲ್ಸ್ಬಿಟ್ಟು, ವಿ ಹ್ಯಾವ್ ಸೀನ್ ದೋಸ್ ಥಿಂಗ್ಸ್. ಸೊ ಇವೆಲ್ಲ ಬಂದಾಗಲೂ ಪದೇ ಪದೇ ಈ ರೀತಿಯ ಚರ್ಚೆಗಳು ಬರ್ತಾ ಇದೆ. ಇಂಟರ್ನಲ್ ಡೆಮೋಕ್ರಸಿ ಆಗಿರ್ಬೋದು, ರೈಟ್ ಟು ರಿಕಾಲ್ ಆಗಿರ್ಬೋದು, ಹ್ಯಾವಿಂಗ್ ಅ ಕಂಟ್ರೋಲ್ ಆ್ಯಂಡ್ ಸೇ ಅನ್ನೋದಿರ್ಬೋದು. ಸಿ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದೋಸ್ ಥಿಂಗ್ಸ್. ಇಂಥ ಒಂದು ಸಂದರ್ಭದಲ್ಲಿ ಅವನ್ನ ನಾವು ಚರ್ಚೆ ಮಾಡಿದಾಗ ಅದಕ್ಕೊಂದು ಸ್ಫೂರ್ತಿ ಸಿಗುತ್ತೆ. ಅದು ಇರಬೇಕು. ಇಂಟರ್ನಲ್ ಡೆಮೋಕ್ರಸಿ ಅನ್ನೋದ್ರದ್ದು ಒಂದು ಸ್ವಲ್ಪ ಇದ್ದಿದ್ರೆ ಇದಿಷ್ಟು ದಿವಸ ಹೋಗ್ಬೇಕಾಗಿರಲೇ ಇಲ್ಲ. ಅರ್ಥ ಆಯ್ತಲ್ವಾ? ಸೊ ಈ ರೀತಿಯ ಸಂದರ್ಭಗಳಲ್ಲಿ ನಾವು ಈ ಇನ್ಸ್ಟ್ರೂಮೆಂಟ್ಸನ್ನು ಒಂದು ಸ್ವಲ್ಪ ಚಾವಿ ಕೊಟ್ಬಿಟ್ರೆ ಎಲ್ಲೋ ಒಂದಿಷ್ಟು ನಾವು ಮುಂದಿನ ದಿನಗಳಲ್ಲಿ ಸುಧಾರಣೆ ಕಾಣುವಂಥ ವ್ಯವಸ್ಥೆ ಬಗ್ಗೆ ಚರ್ಚೆ ಮಾಡಬೇಕು ಅಂತ ನಾನು ಹೇಳ್ತೀನಿ. ವಾಸುದೇವ್ ಸರ್, ಈ ಒಕ್ಕಲಿಗ ಅಹಿಂದ ಹೈಕಮಾಂಡಲ್ಲಿ ವರ್ಕ್ ಆಗುತ್ತಾ? ಸರ್, ಈಗ ಒಕ್ಕಲಿಗ ಅಹಿಂದ ಅಂತ ಇವಾಗ ಬೆಂಗಳೂರು ಅಂದರೆ ಕರ್ನಾಟಕ ಸರ್ಕಾರದಲ್ಲಿರತಕ್ಕಂಥ ಶಾಸಕರು ಒಂದೇ ಸಮುದಾಯಕ್ಕೆ ಸೇರಿದವರಲ್ಲ. ಬೇರೆ 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 ಸಮುದಾಯದಿಂದ ಬೇರೆ ಬೇರೆ ಸಮುದಾಯದ ನಾಯಕರುಗಳು ಆಯ್ಕೆಯಾಗಿದ್ದಾರೆ. ಕೆಲವರು ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾಗಿದ್ದಾರೆ, ಕೆಲವರು ಕಾಂಗ್ರೆಸ್ಸಿಂದ ಆಯ್ಕೆಯಾಗಿದ್ದಾರೆ, JDS, ಕೆಲವರು ಪಕ್ಷೇತರಗಳಾಗಿದ್ದಾರೆ. ಇಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಸಮುದಾಯ ಅಂತಿದೆಯಲ್ಲ, ಅವೆರಡು ತಕ್ಕಡಿ ತೂಗೋದ್ರೆ ಕಷ್ಟ ಆಗತ್ತೆ ನಮಗೆ. ಯಾಕಂತಂದರೆ ಒಬ್ಬ ನಾಯಕತ್ವ ಇರೋನಿಗೆ ಕೇವಲ ಈಗ ಅಹಿಂದ ಅನ್ನತಕ್ಕಂಥದ್ದು ಏನಿದೆ, ಆ ಬಾಣ ಅಥವಾ ಅದು ಒಂದು ಆಯುಧವನ್ನು ಸಿದ್ದರಾಮಯ್ಯ ಪ್ಲೇ ಕಾರ್ಡ್ ಆಡ್ಕೊಂಡೇ ಬಂದರು. ಇಟ್ ಈಸ್ ಎ ಗೇಮ್, ಒಂಥರ ಇದು ಚದುರಂಗ ಥರ. ಅದು ಜಾಸ್ತಿ ಮಾತಾಡಿದ್ರೆ ಅಹಿಂದ ಕರಿತೀನಿ, ಜಾಸ್ತಿ ಅಹಿಂದ ಸಭೆ ಮಾಡ್ತೀನಿ ಅಂತ. ಇಟ್ಸ್ ಗೇಮ್ ಆಯ್ತಲ್ಲ. ಇತ್ತೀಚೆಗೆ ಬಿಟ್ಟಿರೋದು ಇದು DK ಶಿವಕುಮಾರ್ ಅವರದ್ದು ಇತ್ತೀಚಿನ ಬಾಣ ಯಾವುದು? ಒಕ್ಕಲಿಗ ಸಮುದಾಯ. ಒಕ್ಕಲಿಗ ಸಮುದಾಯದವ್ರು ಏನಾಗಿದೆ ಅಂತಂದರೆ ಸರ್, ಹಿಂಗೆಲ್ಲ ಸ್ವಾಮೀಜಿಗಳಿಗೂ ಕೂಡ ಒಂದು ಸಲ ಕೊಟ್ಟು ನೋಡ್ಬೋದಾಯಿತು ನಮ್ಮ DK ಶಿವಕುಮಾರ್ಗೆ ಅನ್ನತಕ್ಕಂಥ ಅಭಿಪ್ರಾಯ. ಹೌದು, ನಮ್ಮ ಹುಡುಗ ನಮ್ಮ ಸಮುದಾಯಕ್ಕೆ ಸೇರಿದವನು ಅಂತ. ಒಕ್ಕಲಿಗ ಸಮುದಾಯದವರು ಕೂಡ ಏನೋ ಅವರು ಕೂಡ ಏನು ನಮ್ಮ DK ಶಿವಕುಮಾರ್ ನಮ್ಮ ಸಮುದಾಯದಿಂದ ಯಾರೊಬ್ಬರು ಮುಖ್ಯಮಂತ್ರಿ ಆಗಲಿ, ಭಾಳ ವರ್ಷಗಳ ನಂತರ ಒಕ್ಕಲಿಗ ಸಮುದಾಯ ಮುಖ್ಯಮಂತ್ರಿ ಆಗಿಲ್ಲ, ಕೇವಲ ಹಿಂದುಳಿದವರಾಗಿದ್ದಾರೆ, ಇನ್ನು ಕೇವಲ ಬೇರೆ ಬೇರೆ ಸಮುದಾಯದವರಾಗಿದ್ದಾರೆ, ಒಕ್ಕಲಿಗ ಆಗಿಲ್ಲ ಅನ್ನತಕ್ಕಂಥ ಆ ಭಾವನೆಯನ್ನು ಹತ್ತಿಕ್ಕೋಸ್ಕರ ಇದು ಒಂದು ಶುರುವಾಗಿರ್ತಕ್ಕಂಥ ಎರಡು ಕಿಡಿಗಳು, ಒಂದು ಅಹಿಂದ ಕಿಡಿ, ಒಂದು ಒಕ್ಕಲಿಗ ಕಿಡಿ ಅಂತ. ಇಲ್ಲಿ ಈ ಕಿಡಿಗಳಿಗೆ ಚೆನ್ನಾಗಿ ಅಗಸ್ಟಿಕೆ ಮಾಡ್ತಾರೆ ಯಾರಂತಂದರೆ ಆ ಸಮುದಾಯದ ಸ್ವಾಮೀಜಿಗಳು. ಅದನ್ನು ಚೆನ್ನಾಗಿ ಅಗ್ನಿಕುಂಡ ಥರ ಮಾಡಿಬಿಟ್ಟು ಕೊಡ್ತೀಯೇ ಕೊಡಲ್ವೋ, ಕೊಟ್ಟರೆ ಕಷ್ಟ, ನಿಮ್ಮ ಉರುಳಿಸ್ಬಿಡ್ತೀನಿ ಅಂತೇಳಿ ಕೆಲವು ಸ್ವಾಮೀಜಿಗಳು ಕೂಡ ಇಂಡೈರೆಕ್ಟ್ ಬ್ಲ್ಯಾಕ್ ಮೇಲ್ ಮಾಡತಕ್ಕ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ. ಈ ಮಡಿವಾಳೇಶ್ವರ ಸ್ವಾಮೀಜಿ ಆಗಿರ್ಬೋದು, ಬೇರೆ ಬೇರೆ ಸ್ವಾಮೀಜಿಗಳು ಕೂಡ ಯಾರ್ಯಾರು ಅಭಿಮಾನ ಇಟ್ಕೊಂಡಿರ್ತಕ್ಕ ಅಭಿಮಾನಿ ಸ್ವಾಮೀಜಿಗಳು ಅಂತ ಕರಿತೀವಲ್ಲ, ಹೇಗೆ ಅಭಿಮಾನಿ ದೇವರು ಅಂತ ಕರೆದು ರಾಜ್ಕುಮಾರಿಗೆ ಅಭಿಮಾನಿ ಸ್ವಾಮೀಜಿಗಳು ಯಾರಿಗೆ ಅದು ಕೆಲವು ಸಮುದಾಯಗಳು, ಕೆಲವು ಪಂಗಡ DK ಪರವಾಗಿ, ಕೆಲವು ಪಂಗಡ ಸಿದ್ದರಾಮಯ್ಯ ಪರವಾಗಿ ಹೋಗ್ತಾ ಇದೆ. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಇಲ್ಲಿ ನೀವೇನೆಲ್ಲ ಮಾತಾಡಿ, ನೀವೇನೇ ಮಾತುಕತೆ ಆಡಿದ್ರು ಕೂಡ ಹೈಕಮಾಂಡೋನಲ್ಲಿ ಶಕ್ತಿ ಸಾಮರ್ಥ್ಯ ಇರೋ ತನಕ ಅವ್ರ ತಾಕತ್ತಿದ್ದರೆ ಮಾತ್ರ ಈ ಒಂದು ಬೆಂಕಿ ಅನ್ನತಕ್ಕಂಥ ಈ ಒಂದು ಏನಿದೆ ಆಟ, ಬೆಂಕಿ ಜೊತೆ ಸರಸ ಇದೆಯಲ್ಲ, ಆಡಕ್ಕೆ ಶುರು ಮಾಡ್ತೀನಿ ಅಂತಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲ. ಅವ್ರ ಒಂದೇ ಒಂದು ಆಪ್ಷನ್ ಏನಿದೆ ಅವರಿಗೆ ಅಂದರೆ, ಇಲ್ಲ ಅಬಾಲಿಷ್ ಮಾಡಿ, ನಿಮ್ಮ ತಾಕತ್ತು ತೋರಿಸ್ತೀರಾ, ಅಹಿಂದ ತಾಕತ್ತು ನೀವು ತೋರ್ಸೋಗಿದ್ರೆ ನೀವು ತೋರಿಸಿ, ಸಮುದಾಯ ತಾಕತ್ತು ನೀವು ತೋರಿಸಿ, ನಿಮ್ಮ ಶಕ್ತಿ ಸಾಮರ್ಥ್ಯವನ್ನೇ. ಒಂದು ಕಡೆ ಏನು ಹೇಳ್ತಾರೆ, ಜನಸಂಘ ಶಾಸಕರ ಸಂಖ್ಯೆ ನನ್ನ ಹತ್ರ ಜಾಸ್ತಿ ಇದೆ ಅಂತ ಇವ್ರು ಕೊಚ್ಕೋತಾರೆ. ಇವ್ರ ಹತ್ರ ರಿಕಾರ್ಡೇ ಇಲ್ಲ, ಎಷ್ಟು ಜನ ಇದ್ದಾರೆ ಅಂತ ಬಾಯ್ಬಿಟ್ಟು ಹೇಳಲ್ಲ. ನನ್ನ ಹತ್ರನೂ ಕೂಡ ಇದ್ದಾರೆ ಅಂತ ಇವರು ಬಾಯ್ಬಿಟ್ಟು ಹೇಳಲ್ಲ. ಇವ್ರನ್ನ ನಾನು ಟ್ಯಾಪ್ ಮಾಡಿದೆ ಅಂತೇಳಿ ಹಪಾಪಿಯ ಒಂದು ಸುದ್ದಿಗಳಿದೆಯಲ್ಲ, ಇವೆಲ್ಲೂ ಕೂಡ ಕನ್ಕ್ಲೂಷನ್ ಆಗೋದೇ ಇಲ್ಲ. ಅಲ್ಲ, ಅವ್ರ ಪರವಾಗಿ 140 ಶಾಸಕರು ಇದ್ರಲ್ಲ, ಅದೇ ಪ್ಲಸ್ ಆಗಿದೆ ಅವರಿಗೆ ಅಂತ ಅನ್ಸುತ್ತೆ. ಅಲ್ಲ, ಈಗ ಏನಂತಂದ್ರೆ ಓವರಾಗಿ ಮಾಡಿಕೊಂಡು ಈಗ ಆಗಿದೆ ಏನಂದ್ರೆ ಸರ್, ಈಗ ಒಂದು ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಕೇಳಿ, ಜನತಾ ನ್ಯಾಯಾಲಯದಲ್ಲಿ ಏನಿದ್ದಾರೆ ಜನಾರ್ದನಗಳೇ ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿದ್ದು. ಸಿದ್ದರಾಮಯ್ಯ CM ಮಾಡು, DK ಶಿವಕುಮಾರ್ CM ಮಾಡು ಅಂತ ಕರೆಸೇ ಇಲ್ಲ.
ಅಲ್ಲೆಲ್ಲ ಅವರವ್ರ ಕೆಪಾಸಿಟಿ ಮೇಲೆ ಅವರವರು ಸ್ಥಾನಮಾನ ಪಡೆದ್ರು. ಪಡೆದ ಮೇಲೆ ಇಲ್ಲಿ ಏನಾಯಿತು, ಒಂದೇ ಒಂದು ತಪ್ಪು ಮಾಡಿದ್ವಿ ನಾವು. ನೀವು ಯಾರು ಶಾಸಕರನ್ನ ಆಯ್ಕೆ ಮಾಡಿ ಕಳಿಸಿದಾಗ ನಮ್ಮ ಹೇಳಿದ ರೈಟ್ ಟು ಕಾಲ್ ಅಂತ ಏನಿದೆ, ರೈಟ್ ಟು ವಿಡ್ರಾವಲ್ ಅಂತ ಏನಿದೆ, ರೈಟ್ ಅಫಿಡವಿಟ್ ಅಂತ ಮಾಡಿಸ್ಕೊಂಡ್ಬಿಟ್ಟಿದ್ದೀರಿ. ನೀನು ಕೇವಲ ರೈಟ್ ಅಫಿಡವಿಟ್ ಮಾಡಿಸ್ಕೊಂಡ್ಬಿಟ್ಟಿದ್ದೀರಿ ನೀವು. ಈ ಸಮಸ್ಯೆ ಬಾರಪ್ಪ ಇಲ್ಲಿ ನೀನು ವಾಪಸ್ ತೊಗೋತಿದ್ದೀನಿ MLA ಸೀಟಿಂದ ಅಂತಿದ್ದಿದ್ರೆ ಅವನೇನು ಮಾತಾಡ್ತಾನೆ ಇರಲಿಲ್ಲ. ಈಗ ಪ್ರಶ್ನೆ ಹುಟ್ಟೋದು ಇಷ್ಟೇ ಸರ್, ಕೊನೆಯದಾಗಿ ಏನಂತಂದರೆ ನೀವು ಈ ಹೈಕಮಾಂಡು ಇವೆಲ್ಲ ಗೇಮ್ ಮಾಡ್ತಾರೆ. ಏನಕ್ಕೆ ಅಂತಂದರೆ ಯಾವುದೋ ಒಂದು ಇಶ್ಯೂವನ್ನು ಎರೇಸ್ ಮಾಡೋದಕ್ಕೆ ಈ ಡ್ರಾಮಾಗಳು, ಈ ನಾಟಕಗಳು ತಾಂಡು ಮಾಡ್ತಾ ಇದೆ. ಯಾವುದೋ ಈ ಬೇಜರ್ ಇಶ್ಯೂನ ಎರೇಸ್ ದಟ್ ಈ ಶುರು ಆಗ್ತಿದೆ. ಇಬ್ರಿಗೂ ಚೆನ್ನಾಗಿ ಗೊತ್ತು, ಅವ್ರು ಸಿದ್ದರಾಮಯ್ಯ ಚೆನ್ನಾಗಿ ಗೊತ್ತು ಹೈಕಮಾಂಡ್ ಈ ಡಿಸಿಷನ್ ತೊಗೊಳಕ್ಕೆ ಶಕ್ತಿ, ಈ ಬಗ್ಗಿನ ಶಕ್ತಿ ಇಲ್ಲ ಅಂತ ಗೊತ್ತು. ಇವ್ರಿಗೂ ಗೊತ್ತು, ಯಾರಿಗೆ ಮಲ್ಲಿಕಾರ್ಜುನ ಖರ್ಗೆ ಗೊತ್ತು ನನಗೆ ಸಾಮರ್ಥ್ಯ ಇಲ್ವೇ ಇಲ್ಲ, ನನಗೆ ನಾನು ಬರೀ ಕೈಗೊಂಬೆ ಓನ್ಲಿ ಹೋಗಾರ್ ಸರ್. ಈಗ ಈ ಬೆಳವಣಿಗೆ ನೋಡ್ತಾ ಇದ್ರೆ 2028ಕ್ಕೆ ಈ ಸರ್ಕಾರ ಅಧಿಕಾರಕ್ಕೆ ಬರುತ್ತಂತ ಅನ್ಸತ್ತಾ, ಅಥವಾ ಜನರ ಅಭಿಪ್ರಾಯ ಏನಾದರೂ ಬದಲಾವಣೆ ಆಗಬಹುದಾ? ಬೇಕು ಅಂತ ಈ ಬೆಳವಣಿಗೆ ನೋಡಿದ್ರೆ ಏನು ಬದಲಾವಣೆ ಆಗಬಹುದು ಅಂತ? ಅಲ್ಲ, ಒಂದು ಇಟ್ ಈಸ್ ಟು ಅರ್ಲಿ ಟು ಸೇ ಅದು 2028ರಲ್ಲಿ ಏನಾಗತ್ತೆ ಅಂತ. 2028ಕ್ಕಿಂತ ಮುಂಚೆ ನಡೆಯುವಂಥ ರಾಜಕಾರಣ ಏನಿದೆ, ವಿಶೇಷವಾಗಿ ಈಗ ಈ ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟಂತೆ ನಡೀತಾ ಇದೆ. ಇದನ್ನ ಪಾರ್ಟಿ ಯಾವ ರೀತಿ ಬಗೆಹರಿಸ್ತಾರೆ, ಯಾವ ರೀತಿ ಸ್ಮೂತಾಗಿ ಹೋಗುತ್ತೆ, ಅದಾದ ನಂತರ ಬರುವಂಥ ಅಕಸ್ಮಾತ್ ಸಿದ್ದರಾಮಯ್ಯನವರೇ ಮುಂದುವರೆದ್ರೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಬರೋದಾದ್ರೆ ಯಾರಾದರೂ ಇರಲಿ, ಅವರು ಮುಂದಿನ 2 ವರ್ಷ 2.5 ವರ್ಷ ಯಾವ ರೀತಿ ಅಧಿಕಾರವನ್ನು ನಡೆಸ್ತಾರೆ, ಈ ಎಲ್ಲವೂ ಕೂಡ ಭಾಳ ಮ್ಯಾಟ್ರ್ ಮಾಡುತ್ತೆ. ಮತ್ತು ಇನ್ನೊಂದು ಕಡೆ ವಿರೋಧ ಪಕ್ಷವಾಗಿ BJP ಕೂಡ ಇಲ್ಲಿ ಭಾಳ ತನ್ನದೇ ಆದಂಥ ಸಮಸ್ಯೆಗಳಿಂದ ಅದು ಕೂಡ ನಲುಗ್ತಾ ಇದೆ. BJP ಕೂಡ ಒಗ್ಗಟ್ಟಿಲ್ಲ, ಅವರು ಸ್ಟ್ರಾಂಗ್ ಆಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡ್ತಾ ಇಲ್ಲ, ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇಲ್ಲ, ಅವ್ರಿಗೆ ಅವ್ರದ್ದೇ ಆದಂಥ ಪ್ರಾಬ್ಲಮ್ಗಳಿವೆ. ಈ ಆಡಳಿತ ಪಕ್ಷದೊಳಗಡೆ ಇರುವಂಥ ಬಿಕ್ಕಟ್ಟು ಸಮಸ್ಯೆಗಳ ಲಾಭವನ್ನು ರಾಜಕೀಯವಾಗಿ ತೆಗೆದುಕೊಳ್ಳುವಷ್ಟು ಶಕ್ತಿ ಸಾಮರ್ಥ್ಯ BJPಗೂ ಕೂಡ ಸದ್ಯಕ್ಕೆ ಕಾಣ್ತಾ ಇಲ್ಲ. ಇಟ್ ಈಸ್ ಟು ಅರ್ಲಿ. ಇನ್ನು 2-2.5 ವರ್ಷದೊಳಗಡೆ ಏನಾದರೂ ಬೆಳವಣಿಗೆಗಳು ಆಗ್ಬೋದು. ಅಂತಿಮವಾಗಿ ಲಾಸ್ಟ್ 6 ಮಂತ್ಸು 1 ಇಯರ್ ಆಗುವಂಥ ಒಂದು ಡೆವಲಪ್ಮೆಂಟ್ಗಳೇನಿರ್ತವೆ ಅದ್ರ ಮೇಲೆ ಭಾಳಷ್ಟು ರಾಜಕಾರಣ ಇವತ್ತೆಲ್ಲ ಹೆಂಗಾಗ್ಬಿಟ್ಟಿದೆ ರಾಜಕಾರಣ ಅಂತಂದರೆ, ಇಲೆಕ್ಷನ್ಗಳನ್ನು ಹೆಂಗೆ ಗೆಲ್ಲಬೇಕು ಅನ್ನೋದು ಒಂದು ಫಾರ್ಮುಲಾ ರೀತಿ ಒಳಗಡೆ ಆಗಿಬಿಟ್ಟಿದೆ ಪೊಲಿಟಿಕಲ್ ಪಾರ್ಟಿಗಳಿಗೆ. ಅವರು ಎಲ್ಲ 4.5 ವರ್ಷ ಏನು ಬೇಕಾದ್ ಮಾಡಿಕೊಂಡು ಕೊನೆಗೆ 6 ತಿಂಗಳು ಏನು ಬೇಕಾದ್ ಮಾಡೋದು, 6 ತಿಂಗಳೊಳಗಡೆ ಜನಗಳಿಗೆ ದುಡ್ಡು ಕೊಡೋದು, ನೇರವಾಗಿಯೇ ದುಡ್ಡು ಕೊಡೋದು, ರಾತ್ರೋರಾತ್ರಿ ಕದ್ದು ದುಡ್ಡು ಕೊಡೋದಲ್ಲ, ನೇರವಾಗಿ ಅವ್ರ ಅಕೌಂಟ್ಗಳಿಗೇ ದುಡ್ಡು ಹಾಕಿ ನೀವು ಇದನ್ನು ಯಾರು ಕೇಳೋರಿಲ್ಲ. ಈ ಥರದ್ದು ಬೇಕಾದಷ್ಟು ಪ್ರಕರಣಗಳು ನಡೀತಾ ಇದ್ದಾವೆ. ಅದರಿಂದ ರಾಜಕೀಯ ಲಾಭ ಕೂಡ ಸಿಗ್ತಾ ಇದೆ. ಈಗ ಒಬ್ಬರಿಗೆ ಅದರ ಲಾಭ ಸಿಕ್ತು ಅಂತಂದರೆ ಉಳಿದವರೆಲ್ಲರೂ ಕೂಡ ಅದನ್ನೇ ಪಾಲಿಸ್ಬೋದು. ಈಗ ಏನು ಬಿಹಾರದೊಳಗಡೆ ಆಯಿತು, ಏನು ಮಹಾರಾಷ್ಟ್ರದೊಳಗಡೆ ಆಯಿತು, ನಾಳೆ ಕರ್ನಾಟಕದೊಳಗಡೆ ಯಾವುದೇ ಮುಖ್ಯಮಂತ್ರಿ ಯಾರಾದರೂ ಇರಲಪ್ಪ, ಡಿ ಕೆ ಶಿವಕುಮಾರ್ ಆದರೂ ಇರಲಿ, ಸಿದ್ದರಾಮಯ್ಯನವರು ಇರಲಿ, ಕೊನೆಗೆ ಲಾಸ್ಟ್ ಇಲೆಕ್ಷನ್ ಹತ್ತಿರ ಬಂದಾಗ ಒಂದು ಅರ್ಲಿ ಜಡ್ಜ್ಮೆಂಟ್ ಬೇಡ ಅಂತ ಹೇಳ್ತಾ ಇದ್ರಿ. ಅರ್ಲಿ ಜಡ್ಜ್ಮೆಂಟ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ರಿ. ಅಲ್ಲ, ಇಷ್ಟು ಅರ್ಲಿ ನಾವು ಜಜ್ಮೆಂಟ್ ಮಾಡ್ಲಿಕ್ಕೂ ಆಗಲ್ಲ. ಜಜ್ಮೆಂಟ್ ಮಾಡಬೇಕು ಅಂತ ಬಯಸಿದ್ರು ಕೂಡ ಅದನ್ನ ನಾವು ಜಜ್ಮೆಂಟ್ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಎಸ್, ಓಕೆ ಅರವಿಂದ್ ಸರ್, ಕ್ವಿಕ್ ಆಗಿ ಅಂದರೆ ಒಂದು 2 ಇಂಪಾರ್ಟೆಂಟ್ ಸೆಗ್ಮೆಂಟ್ಸನ್ನು ಚರ್ಚೆ ಮಾಡಬೇಕು. ಇವತ್ತು ಪ್ರಸ್ತಾವನೆ ಮಾಡದೆ ಹೋದರೆ ಚರ್ಚೆ ಕಂಪ್ಲೀಟ್ ಆಗದೆ ಇದ್ರೂ ಅದನ್ನು ಪ್ರಸ್ತಾವನೆ ಮಾಡಬೇಕು. ಸಿ ದ ವೇ ದೀಸ್ ಪೀಪಲ್ ಆರ್ ಹ್ಯಾಂಗಿಂಗ್ ಅರೌಂಡ್. ಮೊದಲೇನು ಹೇಳ್ತಾ ಇದ್ರು, ಅಸ್ಥಿರವಾದ ಸರ್ಕಾರ ಬಂದರೆ ಸರಿಯಾಗಿ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಆಗಲ್ಲ ಅನ್ನೋ ಪ್ರತೀತಿ ಇತ್ತು. ಅದಕ್ಕೋಸ್ಕರ ಪೀಪಲ್ ಸ್ಟಾರ್ಟೆಡ್ ಫೇವರಿಂಗ್ ಸ್ಟೇಬಲ್ ಗೌರ್ಮೆಂಟ್ಸ್ ಹೂಎವರ್ ಇಟ್ ಈಸ್. ಯಾರಾದರೂ ಮಾಡ್ಕೊಳ್ಳಿ, ನಮ್ಮಿಂದ ಲೂಟಿ ಆಗೋದಷ್ಟೇ. 60-40 ಇಲ್ಲ 70-30 ಡಿಸೈಡ್ ಆಗುತ್ತಷ್ಟೇ. ರೂಲಿಂಗ್ ಪಾರ್ಟಿಗೆ 70-30% ಇವರಿಗೆ ಒಳ ಒಪ್ಪಂದ ಅಂದ್ರಲ್ಲ, ಆ ರೀತಿಯ ಇನ್ನೊಂದಿಷ್ಟು ಒಳ ಒಪ್ಪಂದಗಳು ಇರ್ತವೆ ಯಾವಾಗಲೂ. ಅಂಥದ್ದಾಗ್ತಾ ಇರುತ್ತೆ ಅಂತ ಅಂದ್ಕೊಂಡ್ರು. ಆದರೆ ಸ್ಟೇಬಲ್ ಗೌರ್ಮೆಂಟ್ ಸಿಗುತ್ತೆ ಅಂತ. ಇವತ್ತಿಗೆ ಸ್ಟೇಬಲ್ ಗೌರ್ಮೆಂಟ್ ಇದ್ದರೂ ಕೂಡ ಇಂಥ ಪರಿಸ್ಥಿತಿ ಬರ್ತಾ ಇದೆ ಅಂತಂದರೆ ಟ್ರಸ್ಟ್ ವರ್ತಿನೆಸ್ ಆಫ್ ಅ ಪೊಲಿಟಿಕಲ್ ಎಂಟಿಟಿ ಆಸ್ ಅ ಹೋಲ್ ಅಲ್ವಾ ಸರ್? ನಮ್ಮ ಪತ್ರಕರ್ತರು ಹೂಗಾರ್ ಸರ್ಗೂ ನಾನು ಅವರು ಒಪ್ತಾರೆ ಅನ್ಕೊಳ್ತೀನಿ. ಆಸ್ ಎ ಹೋಲ್ ಪೊಲಿಟಿಕಲ್ ಡಿಸ್ಪೆನ್ಸೇಷನ್ ಮೇಲೆ ನಂಬಿಕೆ ಅನ್ನೋದೇನಿತ್ತು, ಒಂದು ಟ್ರಸ್ಟ್ ಡೆಫಿಸಿಟ್ ಅನ್ನೋದೇನಿತ್ತು, ಕಾಮನ್ ಮ್ಯಾನ್ ಟ್ರಸ್ಟಿಂಗ್ ದ ಪೊಲಿಟಿಕಲ್ ಎಂಟಿಟೀಸ್, ಲೀಡರ್ಶಿಪ್ ಮೇಲೆ, ಗಾಂಧೀಜಿಯವ್ರ ಮೇಲೆ ಒಬ್ರು ಹೊರಟ್ರೆ ಒಂದು ಜನ ಅವ್ರ ಹಿಂದೆ ಹೋಗುವಂಥ ಒಂದು ಸನ್ನಿವೇಶ ಇತ್ತು. ಜನರೇನೋ ಒಪ್ಕೊಳ್ತಾ ಇದ್ರು, ಅದರ ತದ್ವಿರುದ್ಧವಾಗಿ ಲೀಡರ್ ಹೇಳಿಬಿಟ್ಟು ಜನರಿಗೆ ಒಪ್ಪಿಸುವಂಥ ಒಂದು ಕೆಪಾಸಿಟಿ ಇತ್ತು. ಸ್ಟೇಟ್ಸ್ಮನ್ಶಿಪ್ ಸ್ಪಿರಿಟ್ ಇತ್ತು. ಪೊಲಿಟಿಕಲ್ ಪಾರ್ಟಿಯಲ್ಲಿ ಒಂದು ಪೊಲಿಟಿಷಿಯನ್ ಆಗಿದ್ದಾನಂದರೆ ಅವನ ಗುರಿ ಏನಿರ್ತಾ ಇತ್ತು ಗೊತ್ತಾ? ಐ ಶುಡ್ ಬಿ ಕಾಲ್ಡ್ ಆಸ್ ಅ ಸ್ಟೇಟ್ಸ್ ಪರ್ಸನ್, ನಾ ಸಾಯೋವರೆಗೂ ಅಂತ ಅನ್ನುವಂಥ ಆಸೆಯಿಂದ ಅವನು ಹೋಗ್ತಾ ಇದ್ದ.
ಬರೀ ನಾ ಚೀಫ್ ಮಿನಿಸ್ಟರ್ ಆಗ್ಬಿಡ್ತೀನಿ ಮುಗೀತು, ಮಿನಿಸ್ಟರ್ ಆಗ್ಬಿಟ್ಟಿದ್ದೀನಿ ಅಲ್ಲ. ಹಿ ಶುಡ್ ಬಿ ರೆಸ್ಪೆಕ್ಟೆಡ್ ಅಕ್ರಾಸ್ ದ ಸೆಕ್ಷನ್ ಅನ್ನೋದು. ಅದು ಕೂಡ ಡ್ವಿಂಡಲ್ ಆಗ್ತಾ ಇದೆ ಟೋಟಲಿ. ಸೊ ಕಾಮನ್ ಮ್ಯಾನಿಗೆ ಪೊಲಿಟಿಕಲ್ ಡಿಸ್ಪೆನ್ಸೇಷನ್ ಮೇಲೆ ನಂಬಿಕೆನೇ ಹೋಗ್ತಾ ಇದೆ ಈ ರೀತಿ ಆಗಿರೋದು. ಯಾಕಂದ್ರೆ ಡಿವೈಡೆಡ್ ಆಲ್ಸೋ ದೇ ಆರ್ ಡೂಯಿಂಗ್ ಲೈಕ್ ದಿಸ್, ಯುನೈಟೆಡ್ ಆಲ್ಸೋ ದೇ ಆರ್ ಡೂಯಿಂಗ್ ಲೈಕ್ ದಿಸ್. ಇಟ್ ಈಸ್ ಆಫ್ ನೋ ಯೂಸ್. ಗೋಯಿಂಗ್ ಫಾರ್ವರ್ಡ್ ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ, ಬಹಳ ಇಂಪಾರ್ಟೆಂಟು, ತುಂಬಾ ಹೊಸದಾಗಿರೋ ಪಾಯಿಂಟ್ ಏನಂತಂದ್ರೆ, ಇನ್ನು ಮೇಲೆ ಮೋಸ್ಟ್ಲಿ people, yes, definitely these are some things which are very new to the structures. Going forward, the diplomacy and executive will assume greater power rather than depend on the political dispensation. ಇವ್ರು ಎಷ್ಟೇ ಗಲಾಟೆ ಮಾಡ್ಕೊಳ್ಳಿ, ಯಾವುದೋ ಒಂದು ಅಧ್ಯಕ್ಷ ಇರ್ತಾನಲ್ಲ ಯಾವುದೋ ಸಮಿತಿಗೆ, ಅವ್ನು ಎಂಥವನೇ ಇರಲಿ, ಮಾಡ್ತಾರೋ ಕೆಲಸಗಾರ ನಡೀತಾನೆ ಇರುತ್ತೆ ಅನ್ನೋಂಗಾಗತ್ತಲ್ಲ. ಹಾಗೆ ದೇ ವಿಲ್ ಬಿಕಮ್ ಅ ಕಾಸ್ಮೆಟಿಕ್ ಎಂಟಿಟಿ ಆ್ಯಂಡ್ ಬ್ಯೂರೋಕ್ರಸಿ ವಿಲ್ ರನ್ ದ ಗವರ್ನೆನ್ಸ್ ಆಲ್ ಟುಗೆದರ್. ಸೊ ದಿಸ್ ಟ್ರಸ್ಟ್ ಡೆಫಿಸಿಟ್ ಈಸ್ ಗೋಯಿಂಗ್ ಟು ಚೇಂಜ್ ದ ಸಿನಾರಿಯೋ ಆಫ್ ದ ಡೆಮೋಕ್ರಸಿ ಇನ್ ಲಾಂಗ್ ರೇಂಜ್ ಅಂತ ನಾನು ಹೇಳ್ಕೊಳ್ತೀನಿ. ಸರ್ ಕ್ವಿಕ್ ಆಗಿ ಏನು ಹೇಳ್ತೀವಿ ಸರ್? ಈಗ ಸರ್ಕಾರ ರಚನೆಗೆ ಇವಾಗ ನಮ್ಮ ಉಗಾ ಸರ್ ಹೇಳೋಕ್ಕೆ ಒಂದು ಸುಭದ್ರ ಸರ್ಕಾರ ಆಗಬೇಕು ಅಂತ ಹೇಳಿ ಆದೇಶ ಕೊಟ್ಟರು. ಆದರೆ ಪರ್ಯಾಯವಾಗಿ ವಿರೋಧ ಪಕ್ಷದವರಿಗೆ ಅಷ್ಟೇ ಸಾಮರ್ಥ್ಯ, ಅಷ್ಟೇ ಸಂಖ್ಯಾಬಲ ಕೊಡಲಿಲ್ಲ ಅವರು. ಅಲ್ಲೇನಾಯ್ತು, ಇಲ್ಲಿ ಮನಪಲ್ಲಿ ಶುರು ಆಗ್ಬಿಡ್ತು. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಂದ್ರೆ, ಈಗ ಒಂದು ಸರ್ಕಾರ ಕೊಟ್ಬಿಟ್ಟಿದ್ವಿ, 2 ವರ್ಷ ಮಾತಾಡೋಂಗಿಲ್ಲ, ಅಫಿಡೇವಿಟ್ ಹಾಕೋತಿರೋ ಅಥವಾ ನೀವು ರೈಟ್ ಟು ಕಾಲ್ ಹಾಕೋತಿರೋ, ಇವೆಲ್ಲವೂ ಕೂಡ ಬಿಡಿ, ಇವೆಲ್ಲ ಕೂಡ ಸರ್ಫೇಸ್ ಲ್ಯಾಂಗ್ವೇಜು. ಆಮೇಲೆ ಇವರು ಸತ್ಯವಂತರಾಗಿರ್ಬೇಕು, ಅವರು ಸತ್ಯವನ್ನು ನುಡಿಬೇಕು ಅಂತಿದೆ, ಅವೆಲ್ಲ ಬೋಗಸ್ಗಳೇ, ಅದು ಹಿತ್ತಲ ಮನೆ ಕತೆಗಳೇ. ಇಲ್ಲೇನಂತಂದ್ರೆ ಫಸ್ಟ್ ನಂದು ಒಂದು ಕನ್ಕ್ಲೂಷನ್ ಏನಂದ್ರೆ, ಒಂದು ಪ್ರಾಬ್ಲಮ್ ಶುರು ಆಗಿದೆ ನಿಮಗೆ ಕರ್ನಾಟಕ ಒಂದು ಸರ್ಕಾರ ರಚನೆ ಒಂದು ಪ್ರಾಬ್ಲಮ್ ಶುರು ಆಗಿದೆ. ಡಿ.ಕೆ. ಶಿವಕುಮಾರ್ ಅವರ ಆಕಾಂಕ್ಷಿಗಳು ಒಂದು ಕೊಟ್ಟು ನೋಡಿ ಅವ್ರಿಗೆ, ಅದು ನೋಡೇ ಬೇಡ ಏನಾಗುತ್ತೆ ಅಂತ. That we have already spoken. ಅಲ್ಲ ಏನಾಗುತ್ತೆ ಅಂತ ಕೊಟ್ಟು ನೋಡ್ಬಿಡೋಣ, ಏನಾಗುತ್ತೆ ನೋಡೋಣ. And they are more aspirant also. ಈಗ ಒಂದು ಸಣ್ಣದು ಹೇಳ್ಬಿಡ್ತೀನಿ, ಲುಕಿಂಗ್ ಅಟ್ ದ ಫಾರ್ವರ್ಡ್, ಈ ಕಾಂಗ್ರೆಸ್ ಅನ್ನ ಗೂಡಿಸಬೇಕು, ಒಳ್ಳೆ ಸುಭದ್ರ ಸರ್ಕಾರ ಕೊಡಬೇಕು ಅನ್ನೋ ಆಸ್ಪಿರೇಷನ್. ಓಕೆ ಸರ್, ಸಮಯ ಇಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ 3 ಜನಕ್ಕೆ ಎಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್ ಸರ್, ನೋಡಿದ್ರಲ್ಲ ವೀಕ್ಷಕರೀಗ, CM ಯಾರು ಬೇಕಾದರೂ ಆಗಲಿ, ಅದು ಸಮಸ್ಯೆನೇ ಇಲ್ಲ. ಅಂತಿಮವಾಗಿ ಬೇಕಾಗಿರೋದೇನು, ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು, ಸುಭದ್ರವಾಗಿ ಈ ಒಂದು ರಾಜಕಾರಣ ಏನಿದೆ ಅದು ನಡೀಬೇಕು. ಈ ರೀತಿ ಕಿತ್ತಾಟ ಮಾಡ್ಕೊಂಡು 2.5 ವರ್ಷ ಆಯಿತು. ಈಗ ಇನ್ನು 2.5 ವರ್ಷ ಹಿಂಗೆ ಮಾಡಿಕೊಂಡ್ರೆ ಅಭಿವೃದ್ಧಿ ಕೆಲಸ ಕಾರ್ಯಗಳು ಎಲ್ಲಿಂದ ಆಗುತ್ತೆ ಅಂತೇಳಿ, ಅಂದರೆ ಜನರ ಜೀವನಕ್ಕೆ ಆಧಾರ ಆಗುವಂಥ ಕೆಲಸವನ್ನು ಮಾಡಬೇಕು, ಬಿಟ್ಟರೆ ಈ ರೀತಿಯಾಗಿ ಕಿತ್ತಾಡಬಾರ್ದು ಅನ್ನೋದು. ಜನರ ಅಭಿಪ್ರಾಯ ಇಲ್ಲದೆ ನೀವು ಹೇಗೆ CM ಬದಲಾವಣೆ ಮಾಡ್ತೀರೋ ಅಂತ ಒಂದು ಕಡೆ ಆದರೆ, ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ತೇವೆ ಅನ್ನೋದು ಸಹಜವಾಗಿ ಕುತೂಹಲ ಇದೆ. ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.